ಜ್ಞಾನ ಸಂಹಿತ ಮಾಸಪತ್ರಿಕೆ ಅಕ್ಟೋಬರ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ ಸಂಖ್ಯೆ 2286262322587625 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 22862322587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52(1) ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಪ್ರತಿ ವರ್ಷ 2 ಅಕ್ಟೋಬರ್ರಂದು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. ಈ ದಿನವನ್ನು ಕೇವಲ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿಸದೆ, ಅವರ ಶ್ರೇಷ್ಠ ಆದರ್ಶಗಳು ಮತ್ತು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ದೈನಂದಿನ ಜೀವನದಲ್ಲಿ ಅವುಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಅವರಿಗೆ ನಿಜವಾದ ಗೌರವ ಸಲ್ಲಿಸೋಣ. ಎಲ್ಲರಿಗೂ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮೆಲ್ಲರ ಮನೆಗಳಲ್ಲಿ ಕತ್ತಲೆಯನ್ನು ಹೊಡೆದೋಡಿಸಿ ಎಲ್ಲರ ಬಾಳಿನಲ್ಲಿ ಬೆಳಕನ್ನು ತರಲಿ. ನಾವೆಲ್ಲರೂ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸುತ್ತಾ, ಮುಂದಿನ ಜನಾಂಗದವರಿಗೆ ಆರೋಗ್ಯಕರ ಭೂಮಿ ಹಾಗೂ ಪರಿಸರವನ್ನು ಉಳಿಸಿ ಹೋಗೋಣ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ, ಶ್ರೀ ಕಲ್ಯಾಣ್. ಪರಿವಿಡಿ ಒಂದು ಚಿಂತನ್ ಮಾತರು ಮಮತೆಯ 2 ಮುಖಗಳು, 2 ನುಡಿಮುತ್ತುಗಳು. 3 ಗಾಂಧಿ ಜಯಂತಿ ವಿಶೇಷ ಗಾಂಧಿ ಗ್ರಾಮ ಕಾಮನೂರು. ಮಹಾತ್ಮರ ಕನಸು ಇಲ್ಲಿ ನನಸು. 4 ಶಿಕ್ಷಣ ಓದಿದ್ದು ನೆನಪಿನಲ್ಲಿ ಉಳಿಸಲು ಹೀಗೆ ಮಾಡಿ. 5 ಅಕ್ಷರ ಪ್ರೀತಿ ಬೀದಿ ಅಂಚಿನ ಪುಸ್ತಕದ ಗೂಡುಗಳು. 6 ವಿಜ್ಞಾನ ಮೂತ್ರದಿಂದ ಬೆಳಕು. 7 ಪ್ರವಾಸ್ ಬಾಪು ನೆನಪಿನ ವಾರ್ಧ ಆಶ್ರಮ. 8 ಆರೋಗ್ಯ ಪೂರ್ಣ ನಿದ್ರೆಯಿಂದ ಪೂರ್ಣ ಆಯುಷ್ಯ. 9 ಮನೋಲೋಕ ಮೆದುಳು ಮುಕ್ಕಾದಾಗ. 10 ಚಿಣ್ಣರ ಪುಟ. ನಿಜವಾದ ನ್ಯಾಯವೆಂದರೆ
ಬೆಳಕಿನ ಹಬ್ಬ ದೀಪಾವಳಿ. 11 ಅಡುಗೆ ಮನೆ ಪನ್ನೀರ್ ಸಿಹಿ ತಿನಿಸುಗಳು. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಮಾತೃ ಮಮತೆ 2 ಮುಖಗಳು. ಈಶ್ವರಚಂದ್ರ ವಿದ್ಯಾಸಾಗರರು ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದರು. ಬಹಳಷ್ಟು ಸಲ ನೀರು ಕುಡಿದು ಹಸಿದ ಹೊಟ್ಟೆಯಲ್ಲಿ ಮಲಗುವ ಪರಿಸ್ಥಿತಿ ಇರುತ್ತಿತ್ತು. ಆದರೂ ಈಶ್ವರಚಂದ್ರರ ತಾಯಿ ಧೃತಿಗೆಡುತ್ತಿರಲಿಲ್ಲ. ಮಗ ಓದಬೇಕು, ವಿದ್ವಾಂಸನಾಗಬೇಕು ಎಂಬ ಕನಸು ಅವರದ್ದಾಗಿತ್ತು. ಹಾಗೆಯೇ ಆಯಿತು. ಬುದ್ಧಿವಂತ ವಿದ್ಯಾಸಾಗರ ಸಂಸ್ಕೃತದಲ್ಲಿ ಕಾವ್ಯಂ, ಮೀಮಾಂಸೆ, ಅಲಂಕಾರ ಇತ್ಯಾದಿ 12 ವಿಷಯಗಳಲ್ಲಿ ಒಂದೇ ಬಾರಿಗೆ ಪದವಿ ಪಡೆದರು. ಇದೊಂದು ಅಸಾಧಾರಣ ಬುದ್ಧಿವಂತನಿಂದ ಮಾತ್ರ ಸಾಧ್ಯವಿತ್ತು. ವಿಶ್ವವಿದ್ಯಾಲಯ ಇವರಿಗೆ ವಿದ್ಯಾಸಾಗರ ಪದವಿಯಿತ್ತು ಗೌರವಿಸಿತು. ಹೀಗೆ ಈಶ್ವರಚಂದ್ರ ಬಂಡೋಪಾಧ್ಯಾಯ, ಈಶ್ವರಚಂದ್ರ ವಿದ್ಯಾಸಾಗರರಾದರು. ಈಶ್ವರಚಂದ್ರರು ಒಳ್ಳೆಯ ಹುದ್ದೆ ಗಳಿಸಿದಾಗ ಮನೆಯ ಪರಿಸ್ಥಿತಿ ಸುಧಾರಿಸಿತು. ಅನ್ನಕ್ಕೆ ಕೊರತೆ ಇಲ್ಲದ ಬದುಕು ಸಿಕ್ಕಿತು. ಆದರೂ ಅವರಿಗೆ ತನ್ನ ತಾಯಿಯನ್ನು ಸುಖವಾಗಿಡಬೇಕು, ಒಳ್ಳೊಳ್ಳೆಯ ವಸ್ತ್ರ, ಒಡವೆ ಖರೀದಿಸಬೇಕು ಎಂಬ ಆಸೆ ಇತ್ತು. ಏಕೆಂದರೆ ತಾಯಿ ಅವರಿವರ ಮನೆಯ ಕೆಲಸ ಮಾಡಿ ಸಂಸಾರ ಸಾಗಿಸುತ್ತಿದ್ದರು. ಕೆಲವು ಕಾಲದಲ್ಲಿ ಅವರಲ್ಲಿ ಸಾಕಷ್ಟು ಹಣ ಉಳಿತಾಯವಾಯಿತು. ಅದನ್ನು ತಾಯಿಯ ಮುಂದಿಟ್ಟು, ಅಮ್ಮ, ನೀನು ಕೆಲವೊಂದು ಒಳ್ಳೆಯ ಸೀರೆ, ಒಡವೆಗಳನ್ನು ಖರೀದಿಸಬೇಕು ಎಂದು ನನ್ನ ಆಸೆ ಎಂದರು. ತಾಯಿ ಹಣವನ್ನು ಮುಟ್ಟಿ ನೋಡಿ, ಮಗು, ಇದು ಸಾಕಾಗುವುದಿಲ್ಲ. ನನಗೆ 3 ಅಮೂಲ್ಯ ಆಭರಣಗಳ ಆಸೆ ಇದೆ. ಇನ್ನಷ್ಟು ಹಣ ಕೂಡಿಸು. ಮತ್ತೆ ನನಗೇನು ಬೇಕು ಎಂದು ಹೇಳುತ್ತೇನೆ ಎಂದರು. ಸರಿ, ವಿದ್ಯಾಸಾಗರರು ಮತ್ತಷ್ಟು ಹಣ ಉಳಿತಾಯ ಮಾಡಿದರು ಮತ್ತು ಅದನ್ನು ತಾಯಿಯ ಮುಂದಿಟ್ಟು, ಈಗ ಸಾಕಷ್ಟು ಹಣ ಇದೆ ಎಂದು ನನ್ನ ಭಾವನೆ. ಈಗಲಾದರೂ ನಿನ್ನ 3 ಆಭರಣಗಳನ್ನು ಖರೀದಿಸಬಹುದು ಎಂದರು. ತಾಯಿ ಮತ್ತೆ ಆ ಹಣದ ಗಂಟಿನ ಮೇಲೆ ಕೈಯಿರಿಸಿ, ಹೌದು ಮಗು, ಈಗ ಬಹುಶಃ ಸಾಕಾಗಬಹುದು. ನನಗೆ ಬೇಕಾಗಿರುವ ಮೊದಲ ಆಭರಣ, ನಮ್ಮ ಹಳ್ಳಿಯ ಅಗತ್ಯ ಒಂದು ಶಾಲೆ. ಸೂಕ್ತ ವಿದ್ಯಾಭ್ಯಾಸದಿಂದ ಭವಿಷ್ಯ ಸುಗಮವಾಗುತ್ತದೆ ಎನ್ನಲು ನೀನೇ ಉದಾಹರಣೆ. ನಮ್ಮ ಹಳ್ಳಿಯಲ್ಲಿ ಶಾಲೆಯ ಕೊರತೆಯಿಂದ, ಬಡತನದ ಕಾರಣದಿಂದ ಹೊರಗೆ ಹೋಗಲಾರದೆ ಬುದ್ಧಿವಂತ ಮಕ್ಕಳು ಅಜ್ಞಾನ ಮತ್ತು ಬಡತನದಿಂದ ನರಳುತ್ತಿದ್ದಾರೆ. ಆದುದರಿಂದ ಒಂದು ಶಾಲೆ ಶುರು ಮಾಡು. ನಿನ್ನಂತಹ 10, 100 ವಿದ್ಯಾಸಾಗರರಿಗೆ ಅದು ಜನ್ಮ ನೀಡಲಿ. 2ನೆಯ ಆಭರಣ ಒಂದು ಆಸ್ಪತ್ರೆ. ನಮ್ಮಲ್ಲಿ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ, ಬಡತನದಿಂದ ಪರವೂರುಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲಾಗದೆ ಮಂದಿ ಸಾಯುತ್ತಾರೆ ಅಥವಾ ನರಳುತ್ತಾರೆ. ಇದಕ್ಕೊಂದು ಕೊನೆ ಕಾಣಬೇಕಾದರೆ ಒಂದು ಆಸ್ಪತ್ರೆಯಾಗಬೇಕು. ಇದನ್ನು ಮಾಡು. ಇನ್ನು 3ನೆಯ ಒಡವೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಬೆನ್ನೆಲುಬಾಗು. ಇವು 3 ನಾನು ಬಯಸುವ ಆಭರಣಗಳು ಎಂದರು. ವಿದ್ಯಾಸಾಗರರ ತಲೆ ಬಾಗಿತು. ಬದುಕು ಪೂರ್ತಿ ತನ್ನ ಸಂಸಾರಕ್ಕಾಗಿ ಜೀವ ತೆಗೆದು, ಒಂದೇ ಒಂದು ದಿನವೂ ಅದು ಬೇಕು, ಇದು ಬೇಕು ಎನ್ನದೆ ನೀನು ಈಗಲೂ ಸಮಾಜಕ್ಕಾಗಿ ಚಿಂತಿಸುತ್ತಿರುವ ತಾಯಿ, ನಿನ್ನ ಮಗನಾಗಿ ಹುಟ್ಟಿದ್ದು ನನ್ನ ಭಾಗ್ಯ. ನಿನ್ನ ಆಭರಣಗಳನ್ನು ಖಂಡಿತ ನಿನಗೆ ಅರ್ಪಿಸುತ್ತೇನೆ ಎಂದರಂತೆ. ಸ್ನೇಹಿತರೆ, ಸುಖಕ್ಕೆ ಹಲವು ಮುಖಗಳಿವೆ. ಹಲವು ಪರಿಮಿತಿ ವ್ಯಾಪ್ತಿಗಳಿವೆ. ಅದನ್ನು ಯಾರು, ಯಾವ ರೂಪದಲ್ಲಾದರೂ ಕಾಣಬಹುದು, ಯಾವ ವ್ಯಾಪ್ತಿಗೂ ಹಿಗ್ಗಿಸಿ ಕುಗ್ಗಿಸಬಹುದು. ಸುಖ ಎನ್ನುವುದು ಒಂದು ಮನಸ್ಥಿತಿ, ಕಲ್ಪನೆ. ಈ ತಾಯಿ ತನ್ನ ಸಮಾಜದ ಒಳಿತಿನಲ್ಲಿ, ಸಂಸಾರದ ನೆಮ್ಮದಿಯಲ್ಲಿ, ಮಕ್ಕಳ ಉನ್ನತಿಯಲ್ಲಿ ಸುಖ ಕಂಡರು. ಸುಖ ಒಂದು ಮನಸ್ಥಿತಿ ಎನ್ನಲು ಮತ್ತೊಂದು ಉದಾಹರಣೆ ಇಲ್ಲಿದೆ. ವಿಶ್ವವಿಖ್ಯಾತ ಮಠಾಧಿಪತಿಯೊಬ್ಬರ ದರ್ಬಾರು ಆರಂಭಗೊಳ್ಳುವುದರಲ್ಲಿ ಇತ್ತು. ಅದಕ್ಕೂ ಮೊದಲು ನಡೆದ ಕೆಲವು ಕಾರ್ಯಕ್ರಮಗಳಿಂದ ಕೊಂಚ ತಡವೂ ಆಗಿತ್ತು. ಸಭೆಯ ಮುಂದಿನ ಸಾಲಿನಲ್ಲಿ ಉಪಸ್ಥಿತರಿದ್ದ ಮಠಾಧಿಪತಿಗಳ ತಾಯಿ ಚಡಪಡಿಸುತ್ತಿದ್ದರು. ಘಳಿಗೆಗೆ ಒಮ್ಮೆ ಸಮಯ ಎಷ್ಟಾಯಿತು ಎಂದು ಪಕ್ಕದಲ್ಲಿ ಕುಳಿತವರನ್ನು ಕೇಳುತ್ತಿದ್ದರು. ಕಡೆಗೂ ನಿರೀಕ್ಷಿಸುತ್ತಿದ್ದ ಘಳಿಗೆ ಬಂದಿತು. ಮಠಾಧಿಪತಿಗಳು ಸಕಲ ಬಿರುದಾವಳಿಗಳೊಂದಿಗೆ ಸಭೆಗೆ ಬಂದರು. ಸನ್ಯಾಸಿಯಾದವ ತಾಯಿಗೆ ಮಾತ್ರ ನಮಸ್ಕರಿಸಬಹುದು ಎನ್ನುತ್ತದೆ ನಮ್ಮ ಶಾಸ್ತ್ರ. ಇವರು ತಾಯಿಗೆ ನಮಸ್ಕಾರ ಮಾಡಲು ಬಗ್ಗಿದರು. ತಾಯಿ, ಮಗ, ಇನ್ನು ಎಷ್ಟು ಹೊತ್ತಾಗುತ್ತದೆ? ಈಗಾಗಲೇ 8 ಗಂಟೆ ಆಗಲಿಕ್ಕಾಯಿತು. ಮನೆಯಲ್ಲಿ ದನಕ್ಕೆ ಹುಲ್ಲು ಹಾಕಿಲ್ಲ, ಅಕ್ಕಚ್ಚು ಇಟ್ಟಿಲ್ಲ. ಅದು ಹಸಿವಿನಿಂದ ಅಂಬ ಅಂಬ ಎನ್ನುತ್ತಿರಬಹುದು ಎಂದರು. ಒಂದು ಕ್ಷಣ ಅಲ್ಲಿ ಮಾತು ಮುಕ್ತವಾಯಿತು. ಜಗದ್ವಂದ್ಯ ಮಗನ ದರ್ಬಾರು ನಡೆಯಲಿದೆ.
ದೇಶ ವಿದೇಶಗಳಿಂದ ಜನ ಇದನ್ನು ನೋಡಲು ಬಂದು ನೆರೆದಿದ್ದಾರೆ. ಈ ತಾಯಿಯ ಹೃದಯ ಮಾತ್ರ ಮನೆಯಲ್ಲಿ ಹಸಿದಿರುವ ಹಸುವಿಗಾಗಿ ಮಿಡಿಯುತ್ತಿದೆ. ಈ ದೊಡ್ಡ ಸಮಾರಂಭದಲ್ಲಿ ಮಗನ ವೈಭವದಲ್ಲಿ ಅವರಿಗೆ ಹೆಮ್ಮೆ, ಸಂತೋಷಗಳಿವೆ. ಆದರೆ ಸುಖ ಮಾತ್ರ ತನ್ನ ಹಸುವಿಗೆ ಆಹಾರ ನೀಡುವುದರಲ್ಲಿದೆ. ತಾಯಿಗೆ ಫಲ, ಮಂತ್ರ ಅಕ್ಷತೆ ನೀಡಿ ಮಗ, ಅಮ್ಮ, ನೀನು ನಮ್ಮ ಉದ್ದುದ್ದದ ಮಾತುಗಳಿಗೆ ಕಾಯಬೇಕೆಂದಿಲ್ಲ. ನಿನ್ನ ಕಪಿಲೆಯಲ್ಲಿ ಹೋಗು. ನಿನ್ನ ಆನಂದ, ಸುಖ ಅಲ್ಲಿದೆ ಎಂದರಂತೆ. ಒಬ್ಬ ತಾಯಿ ಸಮಾಜದ ಒಳಿತಿನಲ್ಲಿ, ಪ್ರಗತಿಯಲ್ಲಿ ಸುಖ ಕಂಡರೆ, ಈಗ ಈ ಮತ್ತೊಬ್ಬ ತಾಯಿ ದನದ ಹಸಿವು ತಣಿಸುವಿಕೆಯಲ್ಲಿ ಸುಖ ಕಂಡರು. ಸುಖ ಎಂದರೆ ಮನಸ್ಥಿತಿ ಎನ್ನುವುದು ಸರಿತಾನೆ? ಚಿಂತನ ಮಾಡಿ. 2 ನುಡಿಮುತ್ತುಗಳು. 1 ಅಪ್ರಿಯವಾದರೂ ಸತ್ಯವನ್ನು ಹೇಳಬೇಕಾದುದು ಹಿತೈಷಿಯ ಧರ್ಮ. ಅನಕರು. 2 ಸತ್ಯಕ್ಕೆ ಹೆದರುವವನು ಅಥವಾ ನಾಚುವವನು ನಿಜವಾದ ಜಿಜ್ಞಾಸುವಾಗಲಾರನು. ಕುವೆಂಪು. 3 ಮಹಾ ಕಾರ್ಯಗಳನ್ನು ಮಹಾತ್ಯಾಗದಿಂದ ಮಾತ್ರ ಸಾಧಿಸಲು ಸಾಧ್ಯ. ಸ್ವಾಮಿ ವಿವೇಕಾನಂದ. 4 ನೀತಿಯ ನೆಲೆಗಟ್ಟಿಲ್ಲದ ವಾದವು ಮಾತಿನ ವ್ಯಭಿಚಾರ. ಎಸ್.ಎಲ್. ಭೈರಪ್ಪ. 5 ಸುಖ, ಸಂತೋಷದ ಮೂಲವೇ ಮನಸ್ಸಾಗಿದೆ. ಗೌತಮ ಬುದ್ಧ. 6 ಸೃಷ್ಟಿಯೊಳಗಿನ ಪ್ರತಿಯೊಂದು ಮಗುವೂ ಕಲಾಕಾರನೇ. ಆದರೆ ಬೆಳೆದಂತೆಲ್ಲ ಆ ಕಲಾವಂತಿಕೆಯನ್ನು ಉಳಿಸಿಕೊಳ್ಳುವುದೇ ಸಮಸ್ಯೆ. ಪ್ಯಾಬ್ಲೋ ಪಿಕಾಸೋ. 3 ಗಾಂಧಿ ಜಯಂತಿ ವಿಶೇಷ. ಗಾಂಧಿ ಗ್ರಾಮ ಕಾಮನೂರು. ಮಹಾತ್ಮರ ಕನಸು ಇಲ್ಲಿ ನನಸು. ಮಹಾತ್ಮ ಗಾಂಧಿ ಈ ಊರಿಗೆ ಎಂದೂ ಬಂದಿಲ್ಲ. ಆದರೂ ಇಲ್ಲಿ ಅವರ ಚಿಂತನೆಗಳನ್ನು ಅಕ್ಷರಶಃ ಪಾಲಿಸಲಾಗುತ್ತದೆ. ಇಲ್ಲಿ ದುಶ್ಚಟಗಳನ್ನು ಪ್ರೋತ್ಸಾಹಿಸುವ ಅಂಗಡಿಗಳಿಲ್ಲ. ಒಂದೇ ಒಂದು ಹೋಟೆಲ್ ಕೂಡ ಇಲ್ಲ. ಇಲ್ಲಿ ಜನರೆಲ್ಲರೂ ಅಪ್ಪಟ ಕೃಷಿಕರು. ಈ ಊರಲ್ಲಿ ದೇಸಿ ತಳಿಯ ಹಸು ಹೊರಿಗಳನ್ನಷ್ಟೇ ಸಾಕಲಾಗುತ್ತದೆ. ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಈ ಊರಿನವರಿಗೆ ಯಾರೂ ಪ್ರಶಸ್ತಿ ಪುರಸ್ಕಾರ ನೀಡಿಲ್ಲ. ಗಾಂಧಿ ಜಯಂತಿಯಂದು ಇಲ್ಲಿ ನಡೆಯುವ ಕಾಲ್ನಡೆಗೆ ಜಾತ್ರೆಯಲ್ಲಿ ಊರಿಗೆ ಊರೇ ಪಾಲ್ಗೊಳ್ಳುತ್ತದೆ. ಹೌದು, ಕಾಮನೂರು ಎಂಬ ಈ ಗ್ರಾಮದಲ್ಲಿ ಗಾಂಧೀಜಿಯವರ ಮನೋಕಾಮನೆಗಳು ಸಾಕ್ಷಾತ್ಕಾರಗೊಂಡಿವೆ. ಕೊಪ್ಪಳದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಕಾಮನೂರು ಸುಮಾರು 1200 ಮನೆಗಳಿರುವ, ಹೆಚ್ಚು ಕಡಿಮೆ 2200ರಷ್ಟು ಜನಸಂಖ್ಯೆ ಹೊಂದಿರುವ ಹಳ್ಳಿ. ಗ್ರಾಮದ ಹೊರಭಾಗದಲ್ಲಿ ಕಣ್ಣು ಹಾಯಿಸಿದೆಡೆಯೆಲ್ಲ ಕಾಣುವ ಹಸಿರು, ತೆನೆ ತುಂಬಿಕೊಂಡಿರುವ ಸಜ್ಜೆ, ಜೋಳದ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಾವರಿ ವಾಣಿಜ್ಯ ಹೂಗಳ ಬೇಳೆಗಳು, ಜಮೀನುಗಳಲ್ಲಿ ಬೆವರು ಹರಿಸುತ್ತಾ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ದುಡಿಯುತ್ತಿರುವ ಜನರ ಗುಂಪು. ಹಗಲು ಹೊತ್ತಿನಲ್ಲಿ ಗ್ರಾಮದ ಬೀದಿಗಳಲ್ಲಿ ನಡೆದಾಡಿದರೆ ವೃದ್ಧರು, ಮಕ್ಕಳಷ್ಟೇ ಕಾಣಸಿಗುತ್ತಾರೆ. ಯುವಕರು, ವಯಸ್ಕರು ಕಾಣಿಸುವುದು ಅಪರೂಪ. ಅವರೆಲ್ಲ ಕೃಷಿ ಕೆಲಸದಲ್ಲಿ ತೊಡಗಿರುತ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಈ ಗ್ರಾಮಸ್ಥರ ದಿನಚರಿ ಆರಂಭವಾಗುತ್ತದೆ. ಆ ವೇಳೆ ಜಾನುವಾರುಗಳ ಹಟ್ಟಿ ಸ್ವಚ್ಛಗೊಳಿಸುವ, ರೊಟ್ಟಿ ತಟ್ಟುವ ಸದ್ದು ಕೇಳಿ ಬರುತ್ತದೆ. ಜೊತೆಗೆ ಎತ್ತುಗಳ ಕೊರಳ ಘಂಟೆಯ ನಿನಾದ ಹೊರಹೊಮ್ಮಿ ಆ ಸಮಯದಲ್ಲಿಯೇ ರೈತರು ಚಕ್ಕಡಿ ಹೂಡಿ ಜಮೀನಿಗೆ ಹೋಗುವ ಧಾವಂತದಲ್ಲಿ ಇರುತ್ತಾರೆ. ಹೆಚ್ಚಿನ ಗ್ರಾಮಗಳಲ್ಲಿ ಜಾನುವಾರುಗಳ ಸಂಖ್ಯೆ ಕ್ಷೀಣವಾಗಿದ್ದರೆ, ಈ ಗ್ರಾಮದಲ್ಲಿ ಮಾತ್ರ ಹೆಂಡು ದೇಸಿ ತಳಿಯ ದನಗಳಿವೆ. ಗೋಧೂಳಿಯ ಸಮಯ ದನಗಳು ರಸ್ತೆಗಳನ್ನು ಆಕ್ರಮಿಸಿಕೊಂಡು ಬರುವ ದೃಶ್ಯ ಇಲ್ಲಿ ಸಾಮಾನ್ಯ. ಇಲ್ಲಿನ ರೈತರು ಹೆಚ್ಚು ಓದದಿದ್ದರೂ, ಗ್ರಾಮದ ಕೃಷಿ ಅನುಭವಿಗಳಿಂದ ಹಾಗೂ ಕೃಷಿ ಮೇಳಗಳಿಂದ ಮಾಹಿತಿ ಪಡೆದು ವೈಜ್ಞಾನಿಕ ಕೃಷಿ, ಆಧುನಿಕ ಕೃಷಿಯ ಜೊತೆಗೆ ಮೃಹುಟ್ಟು ಪಡೆಯಬಲ್ಲ ದೇಸಿ ಬೀಜಗಳ ಅಭಿವೃದ್ಧಿಯ ಬಗ್ಗೆ ಅರಿತು ಜೀವಾಮೃತ, ಸಗಣಿ, ಗಂಜಲಗಳ ಬಳಕೆಯೊಂದಿಗೆ ಕೃಷಿ ಮಾಡುವ ಹುಮ್ಮನಸ್ಸಿನವರು. ಹೌದು, ಇದೆಲ್ಲ ಈಗ ಯಾಕೆ? ಈ ಹಳ್ಳಿಯ ಚಿತ್ರಣ ಹೀಗೇಕೆ? ಎಂದೆಲ್ಲ ಪ್ರಶ್ನೆ ಮೂಡುತ್ತದಲ್ಲವೇ? ಬಹುತೇಕ ಹಳ್ಳಿಗಳು ಪಟ್ಟಣದ ಬಣ್ಣದ ಲೋಕಕ್ಕೆ ಮರುಳಾಗಿವೆ. ಅವು ಮೇಲ್ನೋಟಕ್ಕೆ ಹಳ್ಳಿಗಳಂತೆ ಇದ್ದರೂ ಜನರ ಭಾವನೆಗಳು ಮಾತ್ರ ನಗರಮಯವಾಗಿರುತ್ತವೆ. ಈ ಹಳ್ಳಿಯಲ್ಲಿ ಮಾತ್ರ ಗ್ರಾಮದ ನೈಜ ಚಿತ್ರಣ ಕಣ್ಣಿಗೆ ಕಟ್ಟುತ್ತದೆ. ಅಷ್ಟೇ ಏಕೆ? ಈ ಗ್ರಾಮದಲ್ಲಿ ಬೀಡಿ, ಸಿಗರೇಟು ಸೇದುವವರಿಲ್ಲ. ಗುಟ್ಕಾ ಅಗೆದು ಅಲ್ಲಲ್ಲಿ ಉಗುಳುವವರು ಸಿಗುವುದಿಲ್ಲ. ಮದ್ಯ ಕುಡಿದು ಅಮಲೇರುವವರು ಇಲ್ಲ. ಇನ್ನು ಹೋಟೆಲ್, ಖಾನಾವಳಿ, ಜೂಜಾಟದ ಅಡ್ಡಗಳು ಯಾವುವೂ ಇಲ್ಲ. ದಿನಸಿ ಅಂಗಡಿ ಹೊಕ್ಕು ಹುಡುಕಾಡಿದರೂ ಮಾದಕ ವ್ಯಸನದ ವಸ್ತುಗಳು ಸಿಗುವುದಿಲ್ಲ. ಯಾಕಂದರೆ ಅಂತಹ ವಸ್ತುಗಳು ಮಾರಾಟವಾಗಲು ಇಲ್ಲಿಯ ಹಿರಿಯರು ಬಿಡುವುದಿಲ್ಲ.
ಕದ್ದು ಮುಚ್ಚಿ ಮಾರಾಟ ಮಾಡುವ ಗುಮಾನಿ ಬಂದರೆ ಊರಿನ ಹಿರಿಯರು ಅಂಗಡಿಗೆ ಘೇರಾವ್ ಹೋಗಿ 15,000 ಇಲ್ಲವೇ 25,000 ರೂಪಾಯಿ ದಂಡ ಹಾಕುವುದಂತೂ ನಿಶ್ಚಿತ. ಇದು ಇಂದು ನಿನ್ನೆ ರೂಪುಗೊಂಡ ವಾತಾವರಣವಲ್ಲ. ಸುಮಾರು 3 ದಶಕಗಳಿಂದ ಜನರನ್ನು ದುಶ್ಚಟಗಳಿಂದ ದೂರವಿಟ್ಟ ಇತಿಹಾಸ ಈ ಕಾಮನೂರು ಗ್ರಾಮಕ್ಕಿದೆ. ಹಾಗೆಂದು ಗ್ರಾಮವನ್ನು ಗಾಂಧಿ ಗ್ರಾಮ ಮಾಡಬೇಕು, ಪ್ರಶಸ್ತಿ ಪಡೆದುಕೊಳ್ಳಬೇಕು, ಯಾರನ್ನೋ ಮೆಚ್ಚಿಸಬೇಕು, ಹೆಸರು ಮಾಡಬೇಕು ಎಂಬಂತ ಕಾರಣಗಳಿಂದ ಗ್ರಾಮಸ್ಥರು ಈ ವ್ಯವಸ್ಥೆ ರೂಪಿಸಿಕೊಂಡಿಲ್ಲ. ತಮ್ಮೂರ ಯುವಕರಿಗೆ ಉತ್ತಮ ಮಾರ್ಗದರ್ಶನ ಸಿಗಬೇಕು, ತಮ್ಮೂರ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಜನರ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬ ಉದ್ದೇಶವೇ ಇಲ್ಲಿಯ ಹಿರಿಯರು ಜಪಿಸಿಕೊಂಡು ಬಂದಿರುವ ಮಂತ್ರವಾಗಿದೆ. ಅರೆ, ನಿಮ್ಮೂರಲ್ಲಿ ಮಹಾತ್ಮ ಗಾಂಧಿಯವರು ಕಂಡ ಹಳ್ಳಿಯ ಕನಸು ತುಂಬಿದೆಯಲ್ರಿ ಎಂದು ಯಾರಾದರೂ ಕೇಳಿದರೆ, ಹೌದೇನ್ರಿ, ಅದು ನಮಗೆ ಗೊತ್ತಿಲ್ಲ ಬಿಡ್ರಿ. ಹಿರಿಯರು ಹ್ಯಾಂಗ ಹೇಳಿ ಹೋಗ್ಯಾರ, ನಾವು ಹಾಂಗೆ ಮಾಡಿಕೊಂತ ಹೊಂಟಿವಿ ನೋಡ್ರಿ ಎಂದು ಗ್ರಾಮದ ಮಾನಪ್ಪ ಪತ್ತಾರ, ಬಸಪ್ಪ ಗುಡಿಮನಿ, ನಿಂಗಪ್ಪ ಹೊಸಮನಿ, ನಾಗಪ್ಪ ತೋಟದ ಮುಂತಾದವರು ಮುಗ್ಧತೆಯಿಂದ ಹೇಳುತ್ತಾರೆ. ಈ ಗ್ರಾಮ ವ್ಯಸನ ಮುಕ್ತವಾಗಿದ್ದು ಹೇಗೆ? ಒಂದು ಕಾಲದಲ್ಲಿ ಈ ಗ್ರಾಮವು ಉಳಿದೆಲ್ಲ ಗ್ರಾಮಗಳಂತೆ ಸಣ್ಣ ಪುಟ್ಟ ದುಶ್ಚಟಗಳಿಂದ ಕೂಡಿತ್ತು. ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆಯುತ್ತಿದ್ದವು. ಅಂದು ಹಾಗಿದ್ದ ಗ್ರಾಮ ಇಂದು ಹೀಗೇಕೆ ಬದಲಾವಣೆಯಾಗಿದೆ ಎಂಬ ಪ್ರಶ್ನೆಗೆ ಊರಿನ ಹಿರಿಯರಾದ ನಿಂಗಪ್ಪ ಆರ್ಯರ, ದೇವಪ್ಪ ತಾವರಗೆರಿ ಸುಮಾರು 35 ವರ್ಷಗಳ ಹಿಂದೆ ಈ ಪರಿವರ್ತನೆಗೆ ಕಾರಣವಾದ ಅದೊಂದು ಘಟನೆಯನ್ನು ಹೀಗೆ ನೆನಪಿಸಿಕೊಳ್ಳುತ್ತಾರೆ. ಆಗ ಗ್ರಾಮದಲ್ಲಿ ಮದ್ಯ ಕುಡಿತದ ಚಟಕ್ಕೆ ಅಂಟಿಕೊಂಡ ಕೆಲವರ ಗುಂಪು ಇತ್ತು. ಹೋಟೆಲ್ಗಳು ಇದ್ದವು. 1990ರ ದಶಕದಲ್ಲಿ ಈ ಊರಿನ ಅಂಗಡಿಗಳಲ್ಲೂ ಬೀಡಿ, ಸಿಗರೇಟು, ಗುಟ್ಕಾ ಸಿಗುತ್ತಿದ್ದವು. ಸಾರಾಯಿ ಮಾರಾಟವಾಗುತ್ತಿತ್ತು. ಊರಿನ ಗಂಡಸರು, ಹೆಂಗಸರನ್ನು ದುಡಿಯಲು ಹಚ್ಚಿ ತಾವು ಧಮ್ಮೆಳೆಯುತ್ತಾ, ಗುಟ್ಕಾ ಅಗೆದು ಎಲ್ಲೆಂದರಲ್ಲಿ ಉಗಿದು, ಸಾರಾಯಿ ಕುಡಿದು ಹೋಟೆಲಿನಲ್ಲಿ ಕಾಳಹರಣ ಮಾಡುತ್ತಿದ್ದರು. ಅದೊಂದು ದಿನ ಅವರವರಲ್ಲಿಯೇ ಗಲಾಟೆ ನಡೆದು ಕೈ ಮಿಲಾಯಿಸಿ ಗ್ರಾಮದ ಮುಖಂಡರ ಬಳಿ ದೂರು ಬಂತು. ಗ್ರಾಮದ ಹಿರಿಯರು ಸೇರಿ ಸಭೆ ನಡೆಸಿದರು. ಇನ್ನು ಮೇಲೆ ನಮ್ಮೂರಲ್ಲಿ ಮದ್ಯ ಮಾರುವಂತಿಲ್ಲ, ಕುಡಿಯುವಂತಿಲ್ಲ, ಯಾರಾದರೂ ಮಾರಾಟ ಮಾಡಿದರೆ ಅವರಿಗೆ ದಂಡ ವಿಧಿಸಲಾಗುವುದು. ಯಾರಾದರೂ ಹೊರಗಿನಿಂದ ಕುಡಿದು ಬಂದರೆ ಅವರನ್ನು ಗ್ರಾಮದ ಕಲ್ಲೇಶ್ವರ ದೇವಸ್ಥಾನಕ್ಕೆ ಕರೆದೊಯ್ದು ತಲೆ ಮೇಲೆ 2 ಕೊಡ ತಣ್ಣೀರು ಹಾಕಲಾಗುವುದು ಎಂದು ಫರ್ಮಾನು ಹೊರಡಿಸಿದರು. ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿ, ಹೋಟೆಲಿನಲ್ಲಿ ಕುಳಿತು ಜನ ಸಮಯ ವ್ಯರ್ಥ ಮಾಡುತ್ತಾರೆ, ಹೋಟೆಲ್ಗಳನ್ನು ಬಂದ್ ಮಾಡಿ ಎಂದು ತಮ್ಮ ಅಹವಾಲು ಸಲ್ಲಿಸಿದರು. ಸಭೆಯಲ್ಲಿ ಹಿರಿಯರು, ಯಾರಿಗೆ ಮದ್ಯ ಮಾರಾಟ ನಡೆಯಬೇಕೆಂಬ ಇಚ್ಛೆ ಇದೆ ಕೈ ಎತ್ತಿ ಎಂದಾಗ ಯಾರೂ ಕೈ ಎತ್ತಲಿಲ್ಲ. ಬಳಿಕ, ಹೋಟೆಲ್ ಬೇಕು ಎನ್ನುವವರು ಕೈ ಎತ್ತಿ ಎಂದಾಗಲೂ ಯಾರೂ ಕೈ ಎತ್ತಲಿಲ್ಲ. ಅದು ಗ್ರಾಮದ ಜನರು ತಮ್ಮೂರ ಹಿರಿಯರಿಗೆ ನೀಡುತ್ತಿದ್ದ ಗೌರವದ ಪ್ರತೀಕವಾಗಿತ್ತು. ಆಮೇಲೆ ಗ್ರಾಮದ ಹೋಟೆಲ್ಗಳು ಮುಚ್ಚಿದವು. ಹೋಟೆಲಿನಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದವರು, ಕುಡಿದು ಗಲಾಟೆ ಮಾಡುತ್ತಿದ್ದವರು ತಮ್ಮ ದನಕರುಗಳೊಂದಿಗೆ ಜಮೀನುಗಳತ್ತ ಮುಖ ಮಾಡಿ ಕೃಷಿ ಕಾಯಕದಲ್ಲಿ ತೊಡಗಿದರು. ಅಂದು ಬದಲಾದ ಗ್ರಾಮದ ಚಿತ್ರಣ ಇಂದಿನವರೆಗೂ ಹಾಗೆ ನಡೆದುಕೊಂಡು ಬಂದಿದೆ. ಜಾತ್ರೆಯಲ್ಲಿ ಹೋಟೆಲ್ಗೆ ಸೀಮಿತಾವಕಾಶ. ಗ್ರಾಮದಲ್ಲಿ ಪ್ರತಿ ವರ್ಷ ನೂಲ ಹುಣ್ಣಿಮೆಯಂದು ಕಲ್ಲೇಶ್ವರನ ಜಾತ್ರೆ ನಡೆಯುತ್ತದೆ. ಹೊರ ಗ್ರಾಮಗಳಿಂದಲೂ ಭಕ್ತರು ಜಾತ್ರೆಗೆ ಬರುತ್ತಾರೆ. ಹಾಗೆ ಬಂದವರಿಗೆ ಗ್ರಾಮದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಿರಲೆಂದು ಹೋಟೆಲ್ ತೆರೆಯಲು ಅವಕಾಶ ನೀಡುತ್ತಾರೆ. ಜಾತ್ರೆ ನಡೆಯುವ 3 ದಿನಗಳಿಗಷ್ಟೇ ಈ ಅವಕಾಶ. ಹೀಗೆ ಹೋಟೆಲ್ ಹಾಕುವವರು ಕಾಮನೂರ ಗ್ರಾಮಸ್ಥರಲ್ಲ, ಹೊರಗಿನ ಗ್ರಾಮದವರು. 3 ದಿನಗಳ ಅನಂತರ ಹೋಟೆಲ್ ಮುಚ್ಚದಿದ್ದರೆ ಅವರಿಗೂ ದಂಡ ಕಾದಿರುತ್ತದೆ. ಮೊಹರಂ, ದುರ್ಗಮ್ಮನ ಜಾತ್ರೆ, ದ್ಯಾಮವ್ವನ ಜಾತ್ರೆ, ಕಾರ್ತೀಕದಂತ ಜಾತ್ರೆಗಳ ಸಂದರ್ಭಗಳಲ್ಲೂ ಹೋಟೆಲ್ ಹಾಕುವುದು ನಿಷಿದ್ಧ. ಹೊರಗ್ರಾಮದಿಂದ ಬಂದವರಿಗೆ ಊಟೋಪಚಾರಕ್ಕೆ ಗ್ರಾಮದವರೇ ಅನುಕೂಲ ಮಾಡಿಕೊಡುತ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಭಜನಾ ತಂಡಗಳು ಬಂದರೆ, ಸಭೆಗಳು ನಡೆದರೆ, ಕಲ್ಲೇಶ್ವರ ದೇವಸ್ಥಾನದಲ್ಲಿಯೇ ಸಾಮೂಹಿಕ ಉಪಹಾರದ ವ್ಯವಸ್ಥೆ ಮಾಡುತ್ತಾರೆ ಗ್ರಾಮಸ್ಥರು. ದಿನಸಿ ಅಂಗಡಿಯಲ್ಲಿ ಗುಟ್ಕಾ ಇಲ್ಲ. ಗ್ರಾಮದ ಹಲವಾರು ದಿನಸಿ ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳು ಮಾತ್ರ ಸಿಗುತ್ತವೆ, ಬಣ್ಣ ಬಣ್ಣದ ಗುಟ್ಕಾ ಪ್ಯಾಕೆಟ್ಗಳು ಕಾಣಿಸುವುದಿಲ್ಲ. ಗ್ರಾಮದ ವರ್ತಕರಾದ ವೆಂಕಟೇಶ್ವರ ಮಾಕಾಪುರ ಅವರಿಗೆ,
ಗುಟ್ಕಾ ಮಾರಾಟ ಮಾಡಿದರೆ ಉತ್ತಮ ಲಾಭ ಬರುತ್ತಲ್ಲ ಎಂದು ತಮಾಷೆಯಿಂದ ಪ್ರಶ್ನಿಸಿದರೆ, ಲಾಭಕ್ಕಿಂತ ನಮ್ಮ ಗ್ರಾಮದ ಜನರ ಆರೋಗ್ಯ ಮುಖ್ಯ, ಹಿರಿಯರು ಹಾಕಿದ ಗೆರೆಯನ್ನು ನಾವ್ಯಾರೂ ದಾಟುವುದಿಲ್ಲ ಎನ್ನುತ್ತಾರೆ. ನಾವು ಈ ಗ್ರಾಮದವರಲ್ಲ. ದೂರದ ಊರಿನಿಂದ ಬಂದು ಇಲ್ಲಿಯೇ ವ್ಯಾಪಾರ ವೃತ್ತಿಯನ್ನು ಆರಂಭಿಸಿದವರು. ನಮ್ಮ ಮೂಲ ಗ್ರಾಮದಲ್ಲಿ ಸಾಯಂಕಾಲ ಕುಡುಕರ ಕಾಟದಿಂದ ವ್ಯಾಪಾರ ಮಾಡುವುದು ಕಷ್ಟವಾಗುತ್ತಿತ್ತು. ಆದರೆ ಈ ಗ್ರಾಮದಲ್ಲಿ ಶಾಂತಿ ಇದೆ. ಹುಟ್ಟಿದರೆ ಈ ಹಳ್ಳಿಯಲ್ಲಿ ಹುಟ್ಟಬೇಕು ನೋಡ್ರಿ ಎಂದು ಕಾಮನೂರಿನ ಬಗ್ಗೆ ಅಭಿಮಾನ ವ್ಯಕ್ತಪಡಿಸುತ್ತಾರೆ. ಒಂದು ವೇಳೆ ಕದ್ದು ಮುಚ್ಚಿ ಗುಟ್ಕಾ ಮಾರಾಟ ಮಾಡಿದರೆ ನಾವೇ ದಂಡ ತೆರಬೇಕು. ಹೀಗಾಗಿ ಗುಟ್ಕಾ, ಬೀಡಿ ಸಿಗರೇಟು ಮಾರಾಟ ಮಾಡುವ ತಂಟೆಗೆ ಹೋಗಿಲ್ಲ ಎಂದು ಹೇಳುತ್ತಾರೆ. ಕೆಲವೊಮ್ಮೆ ಇಂತಹ ಘಟನೆಗಳು ನಡೆದು ದಂಡ ವಿಧಿಸಿದ ಪ್ರಕರಣಗಳು ನಡೆದಿವೆ. ದಂಡದ ರೂಪದಲ್ಲಿ ಸಂಗ್ರಹವಾದ ಹಣವನ್ನು ಸಮಾಜದ ಕೆಲಸಕ್ಕೆ ಬಳಸಿಕೊಳ್ಳುತ್ತೇವೆ. ಆದರೆ ಕಳೆದ 2 ದಶಕಗಳಿಂದ ಒಂದು ದಂಡದ ಪ್ರಕರಣ ನಡೆದಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರಾದ ಫಕೀರಪ್ಪ ಜಂತ್ಲಿ, ಮೈಲಾರಪ್ಪ ಐರಾಣಿ, ಗುಡದಪ್ಪ ಯಮನಪ್ಪ, ಸಣ್ಣ ನಿಂಗಪ್ಪ ಐರಾಣಿ, ದೇವಪ್ಪ ಮರಿಯಪ್ಪ. ಈ ಗ್ರಾಮದಲ್ಲಿ ಮದ್ಯದ ಅಂಗಡಿ ತೆರೆಯುತ್ತೇವೆ. ಗ್ರಾಮಕ್ಕೆ ಲಕ್ಷಾಂತರ ರೂಪಾಯಿ ನೆರವು ನೀಡುತ್ತೇವೆ, ಅನುಮತಿ ಕೊಡಿ ಎಂದು ವಿನಂತಿಸಿದವರು ಸಾಕಷ್ಟು ಜನ ಇದ್ದಾರೆ. ಆದರೆ ಹಣದ ಆಸೆಗಾಗಿ ಊರಿನ ಗೌರವವನ್ನು ಅಡ ಇಡಲು ಗ್ರಾಮಸ್ಥರು ಮನಸ್ಸು ಮಾಡಿಲ್ಲ. ಅಷ್ಟೇ ಏಕೆ, ಅಬಕಾರಿ ಇಲಾಖೆಗೆ ನಮ್ಮೂರಿನಲ್ಲಿ ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿ ತೆರೆಯಲು ಅನುಮತಿ ನೀಡಬಾರದು ಎಂದು ಮನವಿ ಮಾಡಿದ್ದರಿಂದ ಈ ಗ್ರಾಮಕ್ಕೆ ಅನುಮತಿ ದೊರಕಿಲ್ಲ. ಇವೆಲ್ಲ ಕಾರಣಗಳಿಗಾಗಿ ಈಗಲೂ ನಮ್ಮೂರು ವ್ಯಸನ ಮುಕ್ತ, ಗಾಂಧಿ ಗ್ರಾಮ ಆಗಿದೆ. ಮುಂದೆಯೂ ಮುಂದುವರಿಯುತ್ತದೆ ಎನ್ನುವುದು ಊರ ಹಿರಿಯರ ವಿಶ್ವಾಸ. ಅಭಿವೃದ್ಧಿಯತ್ತ ಬದಲಾದ ಗ್ರಾಮ. ಉಳಿದೆಲ್ಲ ಗ್ರಾಮಗಳಿಗೆ ಮಾದರಿಯಾಗಿರುವ ಈ ಹಳ್ಳಿಯನ್ನು ಕೊಪ್ಪಳದ ಸಂಸದ ರಾಘವೇಂದ್ರ ಹಿಟ್ನಾಳ ಅಭಿಮಾನದಿಂದ ದತ್ತು ಪಡೆದುಕೊಂಡಿದ್ದಾರೆ. ಗ್ರಾಮದ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಗುಣಮಟ್ಟದ ರಸ್ತೆಗಳು, ವಿದ್ಯುತ್ ದೀಪ, ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ, ಅಂಗನವಾಡಿ ಕಟ್ಟಡಗಳು, ಶಾಲಾ ಅಭಿವೃದ್ಧಿ, ಸಂತೆ ಮಾರುಕಟ್ಟೆ ನಿರ್ಮಾಣ ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಡೆದಿವೆ. ಈ ಗ್ರಾಮ ವ್ಯಸನ ಮುಕ್ತವಾಗಿರುವ ಕಾರಣಕ್ಕಾಗಿ ಅಭಿವೃದ್ಧಿ ಕಾಣುತ್ತಿದೆ. ವಿದ್ಯಾರ್ಥಿಗಳು ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ. ಎಲ್ಲ ಸಮಾಜಗಳ ಬಾಂಧವರು ಒಂದೇ ಕುಟುಂಬದ ಸದಸ್ಯರಂತೆ ಸಾಮರಸ್ಯದ ಬದುಕು ನಡೆಸುತ್ತಿರುವುದು ಸಮಾನತೆಯ ಬದುಕಿಗೊಂದು ಉದಾಹರಣೆ. ಊರು ಕಾರ್ಯಕ್ರಮವಿರಲಿ, ಜಾತ್ರೆಗಳೇ ಆಗಿರಲಿ, ಎಲ್ಲರೂ ಬೆರೆತು ಹಬ್ಬವನ್ನು ಆಚರಿಸುವುದು ಉಳಿದೆಲ್ಲ ಗ್ರಾಮಗಳಿಗೆ ಆದರ್ಶಪ್ರಾಯವಾಗಿದೆ. ಈ ಗ್ರಾಮದ ಸ್ವರೂಪವನ್ನು ಕಂಡ ಕೆಲವು ಗ್ರಾಮಗಳು ಮದ್ಯ, ಗುಟ್ಕಾ, ಬೀಡಿ ಸಿಗರೇಟು ಮಾರಾಟ ಮಾಡುವುದನ್ನು ನಿಷೇಧಿಸಲು ಮುಂದಾಗಿರುವುದು ಹೊಸ ಬೆಳವಣಿಗೆ. ಆಶ್ಚರ್ಯವೆಂದರೆ ಈ ಗ್ರಾಮದಲ್ಲಿ ಇದುವರೆಗೂ ಯಾರೂ ಜಗಳವಾಡಿಲ್ಲ, ಪೊಲೀಸ್ ಕಟ್ಟೆ ಹತ್ತಿಲ್ಲ. ಇದುವರೆಗೂ ಒಂದೇ ಒಂದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ. ಹಾಗೊಂದು ವೇಳೆ ಸಣ್ಣ ಪುಟ್ಟ ವ್ಯಾಜ್ಯಗಳು ನಡೆದರೆ ನಮ್ಮಲ್ಲೇ ಬಗೆಹರಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ತೃಣಬಸಪ್ಪ ಹೊಸಮನಿ. ಕೃಷಿಯಲ್ಲಿ ಸಂತೃಪ್ತಿ. ಇಲ್ಲಿನ ಜನರ ಮುಖ್ಯ ಉದ್ಯೋಗ ಕೃಷಿ. ಕೆಲವು ಸಮುದಾಯದವರು ಹಸು ಸಾಕಣೆಯನ್ನು ಮೂಲ ಉದ್ಯೋಗ ಮಾಡಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಮೇವು ಸಿಗದಿದ್ದಾಗ ಕರ್ನಾಟಕದ ಬೇರೆ ಭಾಗಗಳಿಗೆ ಈ ಕುಟುಂಬದ ಹಿರಿಯರು ಆಕಳು ಹಿಂಡಿನ ಜೊತೆ ವಲಸೆ ಹೊರಡುತ್ತಾರೆ. ಮುಂಗಾರು ಶುರುವಾಗುತ್ತಲೇ ಮತ್ತೆ ಕಾಮನೂರಿನ ಕಡೆ ಮುಖ ಮಾಡುತ್ತಾರೆ. ದನಗಳ ಹಿಂಡು ಅಪರೂಪಕ್ಕೆ ಮಳೆಗಾಳಿ ಹೊಡೆತಕ್ಕೆ ಸಿಲುಕುವ ಸಾಧ್ಯತೆಯೂ ಇರುತ್ತದೆ, ಏನು ಮಾಡುವಂತಿಲ್ಲ. ನಾವು ಚಿಕ್ಕ ಗುಡಿಸಲಿನಲ್ಲಿ ಆಶ್ರಯ ಪಡೆಯುತ್ತೇವೆ. ಗಿಡ ಮರಗಳ ಕೆಳಗೆ ಹಸುಗಳು ಕಾಲ ಕಳೆಯುತ್ತವೆ ಎನ್ನುತ್ತಾರೆ ಗೋಪಾಲಕರು. ಕಾಮನೂರಿನಲ್ಲಿ ಕಾಣುವ ಕೃಷಿ ವೈವಿಧ್ಯ ಬೆರಗು ಮೂಡಿಸುತ್ತವೆ. ಅಲ್ಪಾವಧಿ ಬೆಳೆಗಳಾದ ಸೊಪ್ಪು, ತರಕಾರಿಗಳಿಂದ ಹಿಡಿದು ದೀರ್ಘಾವಧಿಗೆ ಆದಾಯ ತಂದುಕೊಡುವ ತೋಟಗಾರಿಕೆ ಬೆಳೆಗಳನ್ನು ಇಲ್ಲಿಯ ಕೃಷಿಕರು ಬೆಳೆಯುತ್ತಿದ್ದಾರೆ. ಕಾಮನೂರು ಸಿರಿಧಾನ್ಯದ ತವರು. ಸಾವಯವ ಕೃಷಿ, ಸಿರಿಧಾನ್ಯ ಬೇಸಾಯ, ಗೋ ಸಾಕಣೆ, ಡೈರಿ ಇಲ್ಲಿವೆ. ಹಳ್ಳದ ನೀರಿನ ನೆರವಿನಿಂದ ಸಹಜವಾಗಿ ಬೆಳೆಯುವ ಡುಗ್ಗ ಹಾಗೂ ಬಿಳಿಚಿಗೆ ಎಂಬ 2 ದೇಸಿ ಭತ್ತದ ತಳಿಗಳನ್ನು ಬೆಳೆಯುತ್ತಾರೆ. ಪೇರಲ, ನಿಂಬೆ, ಮಾವು, ಡ್ರ್ಯಾಗನ್, ಬಾಳೆ, ಸೀತಾಫಲದಂತಹ ಹಣ್ಣುಗಳ ಕೃಷಿಯೂ ನಡೆಯುತ್ತದೆ. ಇತ್ತೀಚೆಗೆ ಈ ಸಾಲಿಗೆ ಸೇರ್ಪಡೆಯಾಗಿರುವುದು ಪುಷ್ಪ ಕೃಷಿ. ಇಲ್ಲಿ ಬೆಳೆಯುವ ಗರ್ಕಿನ್, ಮಿಡಿ ಸೌತೆ ಹಣ್ಣು ವಿದೇಶಕ್ಕೂ ಕಳುಹಿಸುತ್ತಾರೆ.
ಸದಾ ಕೃಷಿಯಲ್ಲಿ ಕಾರ್ಯೋನ್ಮುಖರಾಗಿ ದುಡಿಯುವ ಇಲ್ಲಿನ ಗ್ರಾಮಸ್ಥರು ಹೊಸ ಬಗೆಯ ಕೃಷಿ ಪ್ರಯೋಗಗಳಲ್ಲಿ ತೊಡಗಿದ್ದಾರೆ. ಮಲ್ಲಪ್ಪ ಎಂಬ ರೈತ 38 ಗುಂಟೆ ಜಮೀನಿನಲ್ಲಿ ತರಾವರಿ ಬೆಳೆ ಬೆಳೆದು ಮಾದರಿ ಕೃಷಿಕರು ಎನ್ನಿಸಿಕೊಂಡಿದ್ದಾರೆ. ಗಾಂಧಿ ಜಯಂತಿ ಆಚರಣೆ. ಕೊಪ್ಪಳದ ಸಮಾನ ಮನಸ್ಕರ ಗುಂಪೊಂದು ಗಾಂಧಿ ಬಳಗ ಎಂಬ ಗುಂಪನ್ನು ಕಟ್ಟಿದ್ದಾರೆ. ಈ ಗುಂಪು ಪ್ರತಿ ವರ್ಷ ಗಾಂಧಿ ಜಯಂತಿಯ ದಿನ ಗಾಂಧಿ ತತ್ವದರ್ಶನಗಳನ್ನು ಪಾಲಿಸುತ್ತಿರುವ ಅಥವಾ ಸಿದ್ಧಾಂತಕ್ಕೆ ಸಮೀಪವಿರುವ ಒಂದು ಹಳ್ಳಿಯನ್ನು ಆಯ್ಕೆ ಮಾಡಿ ಕೊಪ್ಪಳದ ಅಶೋಕ ವೃತ್ತದಿಂದ ಕಾಲ್ನಡಿಗೆಯಲ್ಲಿ ಗಾಂಧಿ ಸ್ಮೃತಿ ಮಾಡುತ್ತಾ ಸಾಗುತ್ತಾರೆ. ಬಳಿಕ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಗಾಂಧೀಜಿಯವರ ಚಿಂತನೆಗಳನ್ನು ಅವಲೋಕಿಸುತ್ತಾರೆ. ಅಲ್ಲಿಯೇ ಅರ್ಥಪೂರ್ಣವಾಗಿ ಗಾಂಧಿ ಜಯಂತಿಯನ್ನು ಆಚರಿಸುವುದು ಈ ಬಳಗದವರು ನಡೆಸಿಕೊಂಡು ಬಂದ ಒಂದು ಉತ್ತಮ ಸಂಪ್ರದಾಯ. 2023ರಲ್ಲಿ ಈ ಬಳಗ ಕೊಪ್ಪಳ ಸಮೀಪದ ಭಾನಾಪುರ ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿತ್ತು. ಹೀಗೆ ತೆರಳಲು ಕಾರಣವೇನೆಂದರೆ, ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಯಲಿದ್ದ ಕಾಂಗ್ರೆಸ್ ಅಧಿವೇಶನಕ್ಕೆ ಭಾನಾಪುರ ಮಾರ್ಗವಾಗಿ ರೈಲಿನಲ್ಲಿ ಸಾಗಿದ್ದರು. ಈ ಸುದ್ದಿ ಈ ಭಾಗದಲ್ಲಿ ಹರಡಿ ವಿವಿಧ ಗ್ರಾಮಗಳ ಜನರು ಚಕ್ಕಡಿ ಹಾಗೂ ಕಾಲ್ನಡಿಗೆಯ ಮೂಲಕ ಅಗಾಧ ಸಂಖ್ಯೆಯಲ್ಲಿ ಸೇರಿದ್ದರು. ಭಾನಾಪುರ ಗ್ರಾಮದಲ್ಲಿ ರೈಲು ನಿಲುಗಡೆ ಇಲ್ಲದಿದ್ದರೂ ಅಸಂಖ್ಯಾತ ಜನ ಸೇರಿದ್ದನ್ನು ದೂರದಿಂದಲೇ ಗಮನಿಸಿದ್ದ ಗಾಂಧೀಜಿ ರೈಲು ನಿಲ್ಲಿಸಿ, ರೈಲಿನಿಂದ ಇಳಿದು ಭಾಷಣ ಮಾಡಿ ಪ್ರಯಾಣ ಮುಂದುವರೆಸಿದ್ದರು. ಈ ಕಾರಣಕ್ಕಾಗಿ ಗಾಂಧಿ ಬಳಗದ ಸದಸ್ಯರು ಭಾನಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಗಾಂಧಿ ಜಯಂತಿ ಆಚರಿಸೋಣ ಎಂದು ತೀರ್ಮಾನಿಸಿದ್ದರು. ಪ್ರತಿ ವರ್ಷ ಇಂತಹ ಗ್ರಾಮಗಳ ಅನ್ವೇಷಣೆ ಮಾಡುತ್ತಿರುವ ಈ ಸದಸ್ಯರಿಗೆ 2024ರಲ್ಲಿ ಪತ್ರಕರ್ತ ಆನಂದ ತೀರ್ಥ ಪ್ಯಾಟಿ ಕಾಮನೂರ ಗ್ರಾಮದ ಗಾಂಧಿ ಸಿದ್ಧಾಂತಗಳ ಬಗ್ಗೆ ಮಾಹಿತಿ ನೀಡಿದ್ದರಿಂದ ಬಳಗದ ಸದಸ್ಯರಾದ ಪ್ರಾಣೇಶ ಪೂಜಾರ, ಸಿದ್ಧಲಿಂಗಪ್ಪ ಕೋಟ್ನೇಕಲ್, ಶಿವಪ್ಪ ಜೋಗಿನ ಕಾಮನೂರ ಗ್ರಾಮಕ್ಕೆ ಪಾದಯಾತ್ರೆಗೆ ಎಲ್ಲ ಏರ್ಪಾಡು ಮಾಡಿದ್ದರು. ಅಂದು ನಸುಕಿನ ಜಾವ 5:30ಕ್ಕೆ ಅಶೋಕ ವೃತ್ತದಿಂದ ಶ್ವೇತ ವಸ್ತ್ರಧಾರಿಗಳಿಂದ ಪಾದಯಾತ್ರೆ ಆರಂಭವಾಯಿತು. ಆರಂಭದಲ್ಲಿ ಸಣ್ಣ ಗುಂಪಾಗಿದ್ದ ಈ ಬಳಗದೊಂದಿಗೆ ಒಟ್ಟು 127 ಪಾದಯಾತ್ರಿಗಳು ಸೇರಿಕೊಂಡರು. 9 ಗಂಟೆಗೆ ಕಾಮನೂರು ಸಮೀಪಿಸುತ್ತಿದ್ದಂತೆ ಭಜನೆ ಮೇಳದೊಂದಿಗೆ ಬಂದ ಕಾಮನೂರ ಗ್ರಾಮಸ್ಥರು ಕಾಲ್ನಡಿಗೆಯ ಗುಂಪಿನಲ್ಲಿ ಸೇರಿಕೊಂಡು ಭಜನೆ ಮಾಡುತ್ತಾ ಊರಿನತ್ತ ಹೆಜ್ಜೆ ಹಾಕಿದರು. ಕಾಮನೂರ ಗ್ರಾಮದ ಜನರು ಈ ಬಳಗವನ್ನು ಸ್ವಾಗತಿಸಿದ ಪರಿ ವಿಸ್ಮಯಗೊಳಿಸುವಂತೆ ಇತ್ತು. ರಸ್ತೆಯುದ್ದಕ್ಕೂ ಬಣ್ಣ ಬಣ್ಣಗಳ ರಂಗೋಲಿ ಹಾಕಲಾಗಿತ್ತು. ತಳಿರು ತೋರಣ ಕಟ್ಟಲಾಗಿತ್ತು. ಮಹಿಳೆಯರು, ಯುವಕರು, ಮಕ್ಕಳು ಹೊಸ ಬಟ್ಟೆ ತೊಟ್ಟಿದ್ದರು. ಸ್ಥಳೀಯ ವೃದ್ಧರು ತಮ್ಮೂರಿಗೆ ಆಗಮಿಸುವ ಗಾಂಧಿ ಬಳಗದ ಸದಸ್ಯರನ್ನು ಸ್ವಾಗತಿಸುವುದಕ್ಕಾಗಿ ದುರ್ಗಮ್ಮ ದೇಗುಲದಲ್ಲಿ ಕಾದು ಕುಳಿತಿದ್ದರು. ಗಾಂಧಿ ಬಳಗ ಊರು ಪ್ರವೇಶಿಸುತ್ತಿದ್ದಂತೆ ಗ್ರಾಮಸ್ಥರು ಎಡಬಲದಲ್ಲಿ ಸಲಾಗಿ ನಿಂತು ಗಾಂಧಿ ಬಳಗದ ಸದಸ್ಯರಿಗೆ ಖಾದಿ ನೂಲಿನ ಹಾರ ಹೊಕ್ಕಿ ಹೂಮಳೆಯ ಸ್ವಾಗತ ನೀಡಿದರು. ಮೆರವಣಿಗೆ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಸಂಚರಿಸಿತು. ಘೋಷಣೆಗಳು ಮೊಳಗಿದವು. ಗ್ರಾಮದ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮ ಸಮಾರೋಪ ನಡೆಯಿತು. 4 ಶಿಕ್ಷಣ ಓದಿದ್ದು ನೆನಪಿನಲ್ಲಿ ಉಳಿಸಲು ಹೀಗೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಸದಾ ವಿವಿಧ ರೀತಿಯ ಪರೀಕ್ಷೆಗಳು ನಡೆಯುತ್ತಾ ಇರುತ್ತವೆ. ಪರೀಕ್ಷೆ ಬರೆಯುವ ಮಕ್ಕಳಿಗೆ ಹೇಗೆ ಗೊಂದಲ, ಆತಂಕ ಇರುತ್ತದೆಯೋ, ಅದೇ ರೀತಿ ಮಕ್ಕಳ ಹೆತ್ತವರಿಗೂ ಮನಸ್ಸಿನಲ್ಲಿ ಒಂದಿಷ್ಟು ಕಸಿವಿಸಿ ಇರುತ್ತದೆ. ಹೆಚ್ಚಿನ ಅಂಕ ಗಳಿಸಲು ಹೇಗೆ ಮಾನಸಿಕ ಸಿದ್ಧತೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡೋಣ. ಓದುವುದರಲ್ಲಿ ಶಿಸ್ತು ಇರಬೇಕು. ಹಗಲು ರಾತ್ರಿ ನಿರಂತರ ಓದುವುದು ಸರಿಯಾದ ಕ್ರಮವಲ್ಲ. ಮಕ್ಕಳು ನಿರಂತರವಾಗಿ ಓದುವುದರಿಂದ ಅವರ ಕಣ್ಣಿಗೆ ಆಯಾಸ ಆಗಬಹುದು ಮತ್ತು ಓದಿದ್ದು ಸರಿಯಾಗಿ ಮನಸ್ಸಿಗೆ ತಲುಪದೇ ಇರಬಹುದು. ಅದಕ್ಕಾಗಿ ನಿರಂತರವಾಗಿ ಓದುವ ಬದಲು ಓದಿನ ಮಧ್ಯೆ ಅಗತ್ಯ ವಿಶ್ರಾಂತಿ ಪಡೆಯಬೇಕು. ಓದಿನ ನಡುವೆ ಸಣ್ಣ ಪುಟ್ಟ ವ್ಯಾಯಾಮ ಮಾಡಿದಾಗ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಓದಲು ಪ್ರತ್ಯೇಕ ಸ್ಥಳಿರಲಿ. ವಿದ್ಯಾರ್ಥಿಗಳು ಓದುವುದಕ್ಕೆ ಪ್ರತ್ಯೇಕವಾದ ಕೊಠಡಿ ಅಥವಾ ಸ್ಥಳ ಇರುವುದು ಉತ್ತಮ. ಇದರಿಂದ ಮಕ್ಕಳ ಓದಿಗೆ ಬಾಹ್ಯ ಅಡೆತಡೆಗಳು ಉಂಟಾಗುವುದು ತಪ್ಪುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆಗೆ ಹೆಚ್ಚಿನ ಏಕಾಗ್ರತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ರೀಡ್ ಅಂಡ್ ರಿಲೇಟ್. ರೀಡ್ ಆ್ಯಂಡ್ ರಿಲೇಟ್ ಅಂದರೆ ಓದಿನ ವಿಷಯದ ಬಗ್ಗೆ ಸರಿಯಾದ ಕಲ್ಪನೆ, ಪಿಕ್ಚರೈಸೇಷನ್ ಇರಬೇಕು. ಕೆಲವರಿಗೆ ಒಮ್ಮೆ ಓದಿದ್ದೇ ಮನಸ್ಸಿನಲ್ಲಿ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಇನ್ನು ಕೆಲವರಿಗೆ ಎಷ್ಟೇ ಓದಿದರೂ ಬೇಗನೆ ತಲೆಗೆ ಹೋಗುವುದಿಲ್ಲ. ಹಾಗಾಗಿ ಓದುವಾಗ ಗಮನವಿಟ್ಟು ಓದಬೇಕು.
ಓದಿದ್ದನ್ನು ಸರಳ ತಂತ್ರಗಳ ಮೂಲಕ, ವಾಕ್ಯ ರಚನೆ, ಪದಗಳ ಮೂಲಕ ಉತ್ತರವನ್ನು ನೆನಪಿಟ್ಟುಕೊಳ್ಳಬೇಕು. ಇದರಿಂದ ಓದಿದ್ದನ್ನು ಮನನ ಮಾಡಿಕೊಳ್ಳಲು ಅನುಕೂಲ ಆಗುತ್ತದೆ. ಮುಖ್ಯಾಂಶ ಗುರುತು ಹಾಕಿಕೊಳ್ಳಬೇಕು. ಓದಿದಷ್ಟು ವಿಷಯಗಳ ಪೈಕಿ ಬಹಳ ಮುಖ್ಯವಾದ ಅಂಶಗಳನ್ನು ಅಂಡರ್ಲೈನ್ ಹಾಕಿ ಗುರುತು ಹಾಕಿಟ್ಟುಕೊಳ್ಳಬೇಕು. ಹೀಗೆ ಅಂಡರ್ಲೈನ್ ಮಾಡಿದ ವಿಚಾರವನ್ನು ಆಗಿಂದಾಗ್ಗೆ ನೋಡಿಕೊಳ್ಳುತ್ತಿರಬೇಕು. ಇದರಿಂದ ಗುರುತು ಹಾಕಿಕೊಂಡ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ರೀಕಾಲ್ ಅಂಡ್ ರೈಟ್. ರೀಕಾಲ್ ಅಂಡ್ ರೈಟ್ ಅಂದರೆ ಓದಿದ್ದನ್ನು ಮತ್ತು ಅಭ್ಯಾಸ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಬೇಕು. ಓದಿದ್ದನ್ನು ಮನನ ಮಾಡಿಕೊಂಡು, ನೋಡದೆ, ಕಾಪಿ ಮಾಡದೆ, ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ಓದಿದ್ದು ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತದೆ. ಪುನರಾವಲೋಕನ ಮಾಡಬೇಕು. ಓದಿನಲ್ಲಿ ಬಹಳ ಮುಖ್ಯವಾದದ್ದು ಎಂದರೆ ಮುಂದಿನ ವಿಷಯಗಳನ್ನು ಓದಬೇಕು, ಅದರ ಜೊತೆಗೆ ಈ ಹಿಂದೆ ಓದಿದ್ದನ್ನು ಮತ್ತೆ ಪುನರಾವಲೋಕನ ಮಾಡಬೇಕು. ಇದರಿಂದ ಹಿಂದೆ ಓದಿದ್ದು ನೆನಪಿನಲ್ಲಿ ಇರುತ್ತದೆ, ಅದರ ಜೊತೆಗೆ ಮುಂದೆ ಓದುತ್ತಿರುವುದು ನೆನಪಿನಲ್ಲಿ ಉಳಿಯುತ್ತದೆ. ಓದಿದ್ದನ್ನು ಚರ್ಚಿಸಬೇಕು. ಓದು ಎಂದರೆ ಕೇವಲ ಓತಪ್ರೋತವಾಗಿ, ಒಂದೇ ಸಮನೆ, ಓದುತ್ತಾ ಅಥವಾ ಅಭ್ಯಾಸ ಮಾಡುತ್ತಾ ಇರುವುದಷ್ಟೇ ಅಲ್ಲ. ಬದಲಿಗೆ ಓದಿದ ಅಥವಾ ಅಭ್ಯಾಸ ಮಾಡಿದ ವಿಚಾರಗಳನ್ನು ತಮ್ಮ ಸ್ನೇಹಿತರ ಜೊತೆಗೆ ಅಥವಾ ತಮ್ಮ ಶಿಕ್ಷಕರ ಜೊತೆಗೆ ಹಲವು ಆಯಾಮಗಳಲ್ಲಿ ಚರ್ಚಿಸಬೇಕು. ತಿಳಿದುಕೊಂಡ ವಿಚಾರಗಳಲ್ಲಿ ಏನಾದರೂ ಗೊಂದಲಗಳು ಇದ್ದಲ್ಲಿ ಅದನ್ನು ಪರಿಹರಿಸಿಕೊಳ್ಳಬೇಕು. ಇದರಿಂದ ಓದಿದ ವಿಚಾರಗಳು ಚೆನ್ನಾಗಿ ಮನಸ್ಸಿನ ಒಳಗೆ ಉಳಿಯುತ್ತದೆ. ಹಲವು ಬಾರಿ ಮನನ ಮಾಡಿಕೊಳ್ಳಬೇಕು. ಓದಿದಷ್ಟು ಅರ್ಥವಾಗದ ಅಥವಾ ತೀರಾ ಕಠಿಣ ವಿಚಾರಗಳು ಇದ್ದಲ್ಲಿ ಇಂತಹ ಅರ್ಥವಾಗದ ವಿಷಯವನ್ನು ಹಲವು ಬಾರಿ ಮನನ ಮಾಡಿಕೊಳ್ಳಬೇಕು. ಕಠಿಣ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಓದಿ ಅರ್ಥೈಸಿಕೊಂಡಾಗ ಕಠಿಣವಾದ ಅಥವಾ ಅರ್ಥವಾಗದ ವಿಚಾರಗಳು ಸುಲಭವಾಗಿ ತಲೆಯಲ್ಲಿ ಉಳಿಯುತ್ತದೆ. ಜೋರಾಗಿ ಓದಬೇಕು. ಮನಸ್ಸಿನಲ್ಲಿ ಓದುವುದಕ್ಕಿಂತ ಜೋರಾಗಿ ಮತ್ತು ಹೊರಗಡೆ ಕೇಳುವಂತೆ ಓದಿದಾಗ ಓದಿದ ವಿಚಾರಗಳು ಮನಸ್ಸಿಗೆ ಚೆನ್ನಾಗಿ ನಾಟಿ ಅರ್ಥವಾಗುತ್ತದೆ. ಇದರಿಂದ ಓದಿದ ವಿಚಾರಗಳು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಮನಸ್ಸಿನಲ್ಲಿ ಓದಿದಾಗ ಕೆಲವೊಂದು ಶಬ್ದಗಳು ಮನಸ್ಸಿನ ಗ್ರಹಿಕೆಗೆ ದೊರೆಯದೇ ಇರುವ ಸಾಧ್ಯತೆ ಇರುತ್ತದೆ. ಓದಿನ ಮಧ್ಯೆ ವಿರಾಮವಿರಲಿ. ದೀರ್ಘಾವಧಿಗೆ ಸ್ವಲ್ಪವೂ ವಿರಾಮ ನೀಡದೆ ಹಲವು ಗಂಟೆಗಳ ಕಾಲ ಸತತ ಅಧ್ಯಯನ ಮಾಡುವುದರಿಂದ ಓದಿದ ವಿಚಾರಗಳು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯುವುದಿಲ್ಲ. ಈ ಕ್ರಮವು ವಿದ್ಯಾರ್ಥಿಗಳ ಸ್ವಪ್ರೇರಣೆ ಮತ್ತು ಏಕಾಗ್ರತೆಗೆ ಹಾನಿಯನ್ನು ಉಂಟುಮಾಡಿ ಅವರ ನೆನಪಿನ ಶಕ್ತಿಯು ಕುಂದುತ್ತದೆ. ಹೀಗಾಗಿ ಓದಿನ ಮಧ್ಯದಲ್ಲಿ ಪ್ರತಿಯೊಂದು ಗಂಟೆಗೊಮ್ಮೆ ಓದಿನಿಂದ ಹೊರಗೆ ಬಂದು ಸ್ವಲ್ಪ ಹೆಜ್ಜೆ ನಡೆದಾಡಿದಾಗ ಹೊಸ ಉತ್ಸಾಹ ಮೂಡುತ್ತದೆ ಮತ್ತು ನೆನಪಿನಲ್ಲಿ ಉಳಿಯುತ್ತದೆ. ನಿತ್ಯದ ಪಾಠವನ್ನು ಒಂದೇ ಓದಿ. ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟ ದಿನದ ಪಾಠವನ್ನು ಅದೇ ದಿನವೇ ಅಭ್ಯಾಸ ಮಾಡಿ ಓದಿದಾಗ ಶಿಕ್ಷಕರು ಹೇಳಿಕೊಟ್ಟ ಪಾಠ ಮರೆತು ಹೋಗುವುದು ತಪ್ಪುತ್ತದೆ. ದಿನದ ಪಾಠವನ್ನು ಅದೇ ದಿನವೇ ಅಭ್ಯಾಸ ಮಾಡಿದಾಗ ಪರೀಕ್ಷಾ ಅವಧಿಯ ಓದಿನ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಓದಿಕೊಂಡರೆ ಸಾಕಾಗುತ್ತದೆ. ಮೊಬೈಲ್ ಬಳಸಬೇಡಿ. ಮೊಬೈಲ್ಗಳಿಗೆ ಆಗಾಗ ಬರುವ ಮೆಸೇಜ್ಗಳ ಸದ್ದು, ಆಗಾಗ ಬರುವ ಫೋನ್ ಕಾಲ್ಗಳು ವಿದ್ಯಾರ್ಥಿಗಳ ಓದಿನ ಏಕಾಗ್ರತೆಗೆ ಭಂಗ ತರುತ್ತದೆ. ಹೀಗಾಗಿ ಮೊಬೈಲ್ ಅಥವಾ ಇನ್ನಿತರ ಗ್ಯಾಜೆಟ್ಸ್ಗಳನ್ನು ಓದಿನ ಸಮಯದಲ್ಲಿ ದೂರವಿಡಿ. ಓದಿನಲ್ಲಿ ಇಂಟರ್ನೆಟ್ ಸಹಾಯ ಬೇಕಾದಾಗ ಸಾಮಾಜಿಕ ಜಾಲತಾಣಗಳಿಗೆ ಇಂಟರ್ನೆಟ್ ಅನ್ನು ಕನೆಕ್ಟ್ ಆಗದಂತೆ ಸೆಟ್ಟಿಂಗ್ ಮೂಲಕ ನಿರ್ಬಂಧಿಸಿಡಿ. ಕಿರು ಟಿಪ್ಪಣಿ ಮಾಡಿಕೊಳ್ಳಿ. ಓದಿನ ಮಧ್ಯದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಕಿರು ಟಿಪ್ಪಣಿಗಳನ್ನಾಗಿ ಬರೆದು ಇಟ್ಟುಕೊಂಡು ಆಗಾಗ ಆ ವಿಚಾರಗಳನ್ನು ಓದುತ್ತಾ ಪುನರ್ಮನನ ಮಾಡಿಕೊಳ್ಳುವುದು ಉತ್ತಮ. ಇದರಿಂದ ಬಹುಮುಖ್ಯ ವಿಚಾರಗಳು ಓದಿನಿಂದ ತಪ್ಪಿ ಹೋಗುವುದು ಮತ್ತು ಓದಿದ್ದು ಮರೆತು ಹೋಗುವುದು ತಪ್ಪುತ್ತದೆ. ಯಥಾವತ್ತಾದ ದೈನಂದಿನ ದಿನಚರಿ ಇರಲಿ. ಪರೀಕ್ಷೆಗೆ ಓದುತ್ತಿದ್ದೇವೆ ಎಂದ ಮಾತ್ರಕ್ಕೆ ಅದು ದೈನಂದಿನ ದಿನಚರಿಯನ್ನು ಮರೆತು ಓದಾಗಬಾರದು. ಪರೀಕ್ಷೆಗೆ ತಯಾರಿಯ ಸಂದರ್ಭಕ್ಕೆ ಪ್ರತ್ಯೇಕವಾದ ದಿನಚರಿಯನ್ನು ಹಾಕಿಕೊಳ್ಳಿರಿ. ಅಧ್ಯಯನದ ಜೊತೆಗೆ ವೈಯಕ್ತಿಕ ಸೌಕರ್ಯ, ಮನಸ್ಸಿನ ಶಾಂತಿ, ಆಟ ಮತ್ತು ಮನೋರಂಜನೆಯೂ ಅತ್ಯಂತ ಮುಖ್ಯ. ಇದರಿಂದ ಓದಿಗೆ ಹೊಸ ಉತ್ಸಾಹ ಮತ್ತು ಹುರುಪು ದೊರೆಯುತ್ತದೆ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸಿ, ಚೆನ್ನಾಗಿ ನಿದ್ದೆ ಪಡೆಯಿರಿ. ಜೊತೆಗೆ ಸಕ್ರಿಯರಾಗಿರಿ. ಕಟ್ಟುನಿಟ್ಟಾದ ವೇಳಾಪಟ್ಟಿಯ ಹೊರತಾಗಿಯೂ ಆರೋಗ್ಯಕರ ಮತ್ತು ಸಮತೋಲನ ಆಹಾರವನ್ನು ಸೇವಿಸಿ.
ಕೇವಲ 5 ರಿಂದ 10 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಮತ್ತು ಕನಿಷ್ಠ 8 ಗಂಟೆಗಳ ನಿರಂತರ ನಿದ್ದೆ ಪಡೆಯಿರಿ. ಕೆಲವರು ಎಷ್ಟೇ ಓದಿದರೂ ಬೇಗ ಮರೆತು ಬಿಡುತ್ತಾರೆ. ಅದಕ್ಕೆ ಓದುವ ಕ್ರಮ ಮುಖ್ಯವಾಗಿರುತ್ತದೆ. ಹೀಗಾಗಿ ಕಷ್ಟಪಟ್ಟು ಓದುವ ಬದಲು ಮೇಲಿನ ಕೆಲವು ವಿಧಾನಗಳನ್ನು ಅನುಸರಿಸಿಕೊಂಡು ಯುಕ್ತಿಯಿಂದ, ಏಕಾಗ್ರತೆಯಿಂದ ಓದಿದರೆ ಉತ್ತಮ. 5 ಅಕ್ಷರ ಪ್ರೀತಿ ಬೀದಿಯಂಚಿನ ಪುಸ್ತಕದ ಗೂಡುಗಳು. ರಸ್ತೆ ಬದಿಯಲ್ಲಿ ಇರಿಸಲಾಗಿರುವ ಈ ಗೂಡುಗಳಲ್ಲಿರುವ ಪುಸ್ತಕಗಳು ಮಾರಾಟಕ್ಕಲ್ಲ. ಆಸುಪಾಸಿನ ನಿವಾಸಿಗಳ ಪೈಕಿ ಯಾರು ಬೇಕಾದರೂ ಇವುಗಳನ್ನು ಒಯ್ದು ಓದಬಹುದು. ಜೊತೆಗೆ ತಮ್ಮಲ್ಲಿನ ಪುಸ್ತಕಗಳನ್ನು ಇವುಗಳಲ್ಲಿ ಇರಿಸಬಹುದು. ಓದಿ, ಮೆಚ್ಚಿದ ಪುಸ್ತಕಗಳನ್ನು ತಮ್ಮಲ್ಲೇ ಇರಿಸಿಕೊಳ್ಳಬಹುದು. ಅಮೆರಿಕಾದ ಹಡ್ಸನ್ ನಗರದ ನಿವಾಸಿಯೊಬ್ಬರು ಆರಂಭಿಸಿದ ಈ ಪುಸ್ತಕದ ಗೂಡುಗಳು ಯೋಜನೆ ಇಂದು ವಿಶ್ವಾದ್ಯಂತ 91 ದೇಶಗಳಿಗೆ ಹಬ್ಬಿದೆ. ಜೊತೆಗೆ ಆಹಾರದ ಗೂಡುಗಳು ಹುಟ್ಟಿಕೊಂಡಿವೆ. ನಮ್ಮಲ್ಲೂ ಇಂಥದ್ದೊಂದು ಯೋಜನೆ ಇದ್ದಿದ್ದರೆ. ಪುಸ್ತಕ ಪ್ರೇಮಿಯೂ ಶಿಕ್ಷಕಿಯೂ ಆಗಿದ್ದ ತನ್ನ ತಾಯಿಯ ನೆನಪಿನಲ್ಲಿ ತನ್ನ ಮನೆಯಂಗಳದಲ್ಲಿ ಸ್ಥಾಪಿಸಿದ ಪುಸ್ತಕ ತುಂಬಿದ ಚಿಕ್ಕ ಪೆಟ್ಟಿಗೆ. ಆ ಪುಸ್ತಕಗಳನ್ನು ಯಾರು ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಓದಿ ತಂದಿಡಬಹುದು. ಅದಕ್ಕೆ ತಮ್ಮದೇ ಒಂದಿಷ್ಟು ಪುಸ್ತಕಗಳನ್ನು ಸೇರಿಸಬಹುದು. ಎಲ್ಲವೂ ಉಚಿತ ಎಂಬ ಉದಾತ್ತ ಮನೋಭಾವನೆ, ಕಲ್ಪನೆಯ ಮುಂದೆ ವಿಶಾಲ ಆಲದ ಮರದಂತೆ ವಿಶ್ವಾದ್ಯಂತ ಹರಡಿ 1.5 ಲಕ್ಷಕ್ಕೂ ಅಧಿಕ ಪುಸ್ತಕದ ಗೂಡುಗಳನ್ನು ಆ ಮೂಲ ಸರಪಳಿಗೆ ಸೇರಿಸಿದೆ ಎಂದರೆ ಆಶ್ಚರ್ಯವಾಗುತ್ತದೆ ಅಲ್ಲವೇ? ಆದರೆ ಇದು ನಿಜ. ಉಚಿತ ವಾಚನಾಲಯ ಅಥವಾ ಪುಸ್ತಕದ ಗೂಡು ಎಂಬರ್ಥದಲ್ಲಿ ಲಿಟಲ್ ಫ್ರೀ ಲೈಬ್ರರಿ ಆ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉಚಿತ ಪುಸ್ತಕದ ಗೂಡು ಎಂಬ ಕಲ್ಪನೆ ಹೆಚ್ಚಿನ ಖರ್ಚಿನ ಬಾಬತ್ತಲ್ಲ. 2 ಅಡಿ ಉದ್ದ, ಅಗಲ, ಎತ್ತರದ ಮರದ ಪೆಟ್ಟಿಗೆ, ಮಳೆ ಬಿಸಿಲಿನಿಂದ ರಕ್ಷಿಸಲು ಒಂದು ಮೇಲ್ಛಾವಣಿ, ಒಂದು ಬಾಗಿಲು. ನಮ್ಮಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡುವಂತೆ ನೆಲದಿಂದ 2-3 ಅಡಿ ಎತ್ತರದಲ್ಲಿ ಒಂದು ಕಂಬದ ಮೇಲೆ ಇದನ್ನು ನಿಲ್ಲಿಸಿರುವುದು. ಅದಕ್ಕೆ ಒಂದಿಷ್ಟು ಬಣ್ಣ ಬಳಿದು, ಚಿತ್ರ ಬರೆದು ಆಕರ್ಷಕವಾಗಿ ಮಾಡುವುದೂ ಇದೆ. ಲಿಟಲ್ ಫ್ರೀ ಲೈಬ್ರರಿಯ ಸರಪಳಿಯ ಹೊರತಾಗಿಯೂ ಮನೆಗಳ ಮುಂದೆ, ವಸತಿ ಸಮುಚ್ಚಯಗಳ ಹತ್ತಿರ, ರಸ್ತೆಯಂಚಿನಲ್ಲಿಯೂ ಇಂತಹ ಗೂಡುಗಳು ಅಮೆರಿಕ ಮತ್ತಿತರ ಐರೋಪ್ಯ ದೇಶಗಳಲ್ಲಿ ಸಾಮಾನ್ಯ. ಪುಸ್ತಕದ ಗೂಡುಗಳು ಒಂದೇ ರೀತಿಯದ್ದಾಗಿರಬೇಕಿಲ್ಲ. ಕೆಲವರು ವೈಯಕ್ತಿಕ ಆಸಕ್ತಿಯಿಂದ ಚಿಕ್ಕ ಮನೆಯಂಥ ದೊಡ್ಡ ಗೂಡುಗಳನ್ನು ನಿರ್ಮಿಸುತ್ತಾರೆ. ಅವುಗಳಲ್ಲಿ ಇಟ್ಟಿರುವ ಪುಸ್ತಕಗಳು ಚೆನ್ನಾಗಿರುವ ಓದುವಂಥ ಪುಸ್ತಕಗಳೇ. ಸಾಮಾನ್ಯವಾಗಿ ನಾವು ಆಸಕ್ತಿಯಿಂದ ಓದಲು ಕೊಂಡು ತಂದ ಎಷ್ಟೋ ಪುಸ್ತಕಗಳು, ಅವುಗಳನ್ನು ಓದಿಯಾದ ಮೇಲೆ, ಮನೆಯ ಕಪಾಟುಗಳಲ್ಲಿ ಕುಳಿತಿರುತ್ತದೆ. ಕೆಲವು ಬಾರಿ ಓದಿದ ಪುಸ್ತಕಗಳನ್ನು ಗೆಳೆಯರ, ನೆರೆಯವರ ಜೊತೆ ಹಂಚಿಕೊಳ್ಳುವುದೂ ಇದೆ. ಅಂತಹ ಪುಸ್ತಕಗಳು ಇತರರಿಗೂ ಓದಲು ದೊರೆಯಲಿ ಮತ್ತು ಆ ಸರಪಳಿ ಮುಂದುವರೆಯಲಿ ಎಂಬುದು ಪುಸ್ತಕದ ಗೂಡುಗಳ ಆಶಯ. ಅದರ ಜೊತೆಗೆ ಆ ಪುಸ್ತಕಗಳನ್ನು ಯಾರಾದರೂ ತೆಗೆದುಕೊಂಡು ಹೋದರೂ ಹೋಗಲಿ ಎಂಬ ಉದಾರ ಮನೋಭಾವವು ಬೆರೆತಿರುತ್ತದೆ. ಮಹತ್ವದ ವಿಚಾರವೆಂದರೆ, ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಅಂತಹ ಪುಸ್ತಕಗಳನ್ನು, ಗೂಡುಗಳನ್ನು ಹಾಳು ಮಾಡುವುದಾಗಲಿ, ಕದ್ದು ಹೋಗುವುದಾಗಲಿ ಮಾಡುವುದಿಲ್ಲ. ಬದಲಾಗಿ, ಜೋಪಾನ ಮಾಡುತ್ತಾರೆ. ಗೂಡಿನ ಬಾಗಿಲು ತೆರೆದಿದ್ದರೆ ಹೋಗುವವರು ಕಾರು ನಿಲ್ಲಿಸಿ, ಬಾಗಿಲು ಮುಚ್ಚಿ ಒಪ್ಪ ಮಾಡಿ ಹೋಗುವುದೂ ಇದೆ. ನಮ್ಮಲ್ಲಿಂದ ಹೋದವರಿಗೆ ಅಂತಹ ಪುಸ್ತಕದ ಗೂಡುಗಳನ್ನು ಬೀದಿ ಅಂಚಿನಲ್ಲಿ ಯಾವುದೇ ಕಾವಲು, ಬೀಗಗಳು ಇಲ್ಲದೆ ನೋಡಿದರೆ ಆಶ್ಚರ್ಯವಾಗುತ್ತದೆ. ನಮ್ಮಲ್ಲಿ ಅಂತಹ ಗೂಡುಗಳನ್ನು ಯಾರಾದರೂ ನೆಟ್ಟರೆ, ಪುಸ್ತಕಗಳಿರಲಿ, ಗೂಡುಗಳೇ ಮಾಯವಾದವು ಎಂದು ಅನ್ನಿಸಿದರೆ ಅತಿಶಯೋಕ್ತಿಯಲ್ಲ. ಅದಕ್ಕೆ ಕೊಂಚ ನಾಗರಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ, ಪ್ರಾಮಾಣಿಕತೆಗಳ ಅವಶ್ಯಕತೆ ಇದೆ. 2009ರಲ್ಲಿ ಶುರುವಾದ ಯೋಜನೆ. ಅದೆಲ್ಲ ಸರಿ, ಆದರೆ ಇಂತಹ ಉಚಿತ ಪುಸ್ತಕದ ಗೂಡುಗಳು ಹೇಗೆ ಹುಟ್ಟಿಕೊಂಡವು ಎಂಬುದು ಆಸಕ್ತಿಕರ ವಿಷಯ. 2009ರ ಸಮಯ. ಅಮೆರಿಕಾದ ವಿಸ್ಕಾನ್ಸಿನ್ ಪ್ರಾಂತ್ಯದ ಹಡ್ಸನ್ ನಗರದ ಟೋಡ್ ಬೋಲ್ ಎಂಬಾತ ತನ್ನ ದಿವಂಗತ ತಾಯಿಯ ನೆನಪಿನಲ್ಲಿ ಏನಾದರೂ ಒಳ್ಳೆಯ ಕಾರ್ಯ ಮಾಡಲು ತೀರ್ಮಾನಿಸಿದರು. ಅವರ ತಾಯಿ ಶಿಕ್ಷಕಿಯಾಗಿದ್ದು, ಪುಸ್ತಕ ಪ್ರೇಮಿಯೂ ಆಗಿದ್ದಳು. ಒಂದು ಕೋಣೆಯ ಹಾಗೆ ಕಾಣುವ ಮರದ ಪೆಟ್ಟಿಗೆಯೊಂದನ್ನು ತಯಾರಿಸಿದ ಟೋಡ್, ಅದನ್ನು ರಸ್ತೆಯಂಚಿಗಿರುವ ತನ್ನ ಮನೆಯಂಗಳದ ತುದಿಯಲ್ಲಿ ನೆಟ್ಟು, ಅದರಲ್ಲಿ ಕೆಲವು ಪುಸ್ತಕಗಳನ್ನು ತುಂಬಿಸಿಟ್ಟರು. ತಮ್ಮ ಸ್ನೇಹಿತನಾಗಿದ್ದ ರಿಕ್ ಬ್ರೂಕ್ಸ್ ಎಂಬಾತನೊಡನೆ ತನ್ನ ಯೋಜನೆಯನ್ನು ಹಂಚಿಕೊಂಡ ಟೋಡ್, ಅವನೊಡನೆ ಸೇರಿ ಸ್ವಂತ ಖರ್ಚಿನಲ್ಲಿ ನಗರದಲ್ಲಿ ಹಲವು ಪೆಟ್ಟಿಗೆಗಳನ್ನು ಸ್ಥಾಪಿಸಿದರು.
ಕೆಲವೇ ಸಮಯದಲ್ಲಿ ಈ ಯೋಜನೆ ಜನರನ್ನು ತಲುಪಿತು. ಅನೇಕರು ಈ ಯೋಜನೆಗೆ ಕೈಜೋಡಿಸಿದರು. ಹಲವರು ಹಣ ಸಹಾಯ ಮಾಡಿದರೆ, ಇನ್ನು ಕೆಲವರು ಪೆಟ್ಟಿಗೆಗಳನ್ನು ತಯಾರಿಸಿಕೊಟ್ಟರು. ಇನ್ನು ಕೆಲವರು ಸ್ವಯಂ ಸೇವಕರಾಗಿ ಮುಂದೆ ಬಂದರು. ಕ್ರಮೇಣ ಟೋಡ್ ಅವರ ಸ್ನೇಹಿತರ ಗುಂಪು ಲಿಟಲ್ ಫ್ರೀ ಲೈಬ್ರರಿ ಎಂಬ ಹೆಸರಿನಲ್ಲಿ ಮನೆ ಮಾತಾಯಿತು. 2012ರ 16 ಮೇರಂದು ಲಾಭದ ಉದ್ದೇಶವಿಲ್ಲದ ಸೇವಾ ಸಂಸ್ಥೆ ನೋಂದಾಯಿತ ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂದಿತು. ವಾಸ್ತವವಾಗಿ ಟೋಡ್ ಮತ್ತು ಬ್ರೂಕ್ಸ್ ಅವರುಗಳ ಗುರಿ 2510 ಪುಸ್ತಕದ ಗೂಡುಗಳನ್ನು ನಿರ್ಮಿಸುವುದಾಗಿತ್ತು. ಈ ಸಂಖ್ಯೆಗೂ ಒಂದು ಐತಿಹಾಸಿಕ ಹಿನ್ನೆಲೆ ಇತ್ತು. 1883ರಿಂದ 1929ರ ಅವಧಿಯಲ್ಲಿ ಕಬ್ಬಿಣ ಮತ್ತು ಉಕ್ಕ ವ್ಯವಹಾರದ ರಾಜನೆಂದೇ ಕರೆಸಿಕೊಂಡಿದ್ದ ಆ ಕಾಲದ ಅತ್ಯಂತ ಶ್ರೀಮಂತ ಸ್ಕಾಟಿಷ್ ಅಮೆರಿಕನ್ ವ್ಯವಹಾರಸ್ಥ ಆಂಡ್ರ್ಯೂ ಕಾರ್ನೆಗೀ ಅವರು 2509 ವಾಚನಾಲಯಗಳಿಗೆ ಧನ ಸಹಾಯ ಮಾಡಿ ಅವುಗಳನ್ನು ಆರಂಭಿಸಲು ಕಾರಣಕರ್ತರಾಗಿದ್ದರು. ಅವುಗಳಲ್ಲಿ 1689 ವಾಚನಾಲಯಗಳು ಅಮೆರಿಕಾದಲ್ಲಿಯೂ, 660 ವಾಚನಾಲಯಗಳು ಇಂಗ್ಲೆಂಡ್ ಮತ್ತು ಐರ್ಲೆಂಡಿನಲ್ಲಿಯೂ, 25 ವಾಚನಾಲಯಗಳು ಇತರ ದೇಶಗಳಲ್ಲಿಯೂ ಆರಂಭಗೊಂಡಿದ್ದವು. ಕಾರ್ನೆಗೀ ಆರಂಭಿಸಿದ ವಾಚನಾಲಯಗಳ ಸಂಖ್ಯೆಗಿಂತ ಹೆಚ್ಚು ಗೂಡುಗಳನ್ನು ಸ್ಥಾಪಿಸಬೇಕು ಎನ್ನುವುದು ಟೋಡ್ ಮತ್ತು ಬ್ರೂಕ್ಸ್ ಅವರ ಗುರಿಯಾಗಿತ್ತು. ಈ ಗುರಿಯನ್ನು ಅವರು ಕೇವಲ 3 ವರ್ಷಗಳಲ್ಲಿಯೇ 2012ರಲ್ಲಿ ತಲುಪಿದ್ದರು. ವಿಸ್ತರಣೆಗೊಂಡ ಪುಸ್ತಕ ಪ್ರೀತಿ. ಲಿಟಲ್ ಫ್ರೀ ಲೈಬ್ರರಿಯನ್ನು ನೋಂದಾಯಿಸಿದ ಅನಂತರ ಆ ಹೆಸರಿನಲ್ಲಿ ಯಾರಾದರೂ ಪುಸ್ತಕದ ಗೂಡುಗಳನ್ನು ಸ್ಥಾಪಿಸುವುದಿದ್ದರೆ ಅವರು ಸಂಸ್ಥೆಯೊಡನೆ ನೋಂದಾಯಿಸಿಕೊಳ್ಳಬೇಕು ಎಂಬ ಕರಾರು ಹಾಕಲಾಯಿತು. ಅವರಿಗೆ ಗೂಡುಗಳನ್ನು, ಪುಸ್ತಕಗಳನ್ನು, ಇನ್ನಿತರ ಸಹಾಯವನ್ನು, ಸಲಹೆ ಸೂಚನೆಗಳನ್ನು ಉಚಿತವಾಗಿ ಒದಗಿಸುವುದಾಗಿ ಸಂಸ್ಥೆಯು ವಾಗ್ದಾನ ಮಾಡಿದೆ. 2019ರಲ್ಲಿ ಸಂಸ್ಥೆ ಹೆಸರಿನಲ್ಲಿ ಸ್ಥಾಪಿಸಲಾದ ಪುಸ್ತಕದ ಗೂಡುಗಳ ಸಂಖ್ಯೆ 90,000 ಅಂದರೆ ಆಶ್ಚರ್ಯವಾಗುತ್ತದೆ. ಟೋಡ್ ಬೋಲ್ 2018ರ ಅಕ್ಟೋಬರ್ನಲ್ಲಿ ಪಿತ್ತಜನಕಾಂಗದ ಕ್ಯಾನ್ಸರ್ ಬೇನೆಯಿಂದ ಮೃತರಾದರು. 2022ರ ಜುಲೈ ತಿಂಗಳಿನಲ್ಲಿ ಸಂಸ್ಥೆಯ ಮುಖ್ಯ ಕಚೇರಿಯನ್ನು ಮಿನಿಸೋಟಾದ ಸೇಂಟ್ ಪೌಲ್ ಎಂಬಲ್ಲಿಗೆ ಸ್ಥಳಾಂತರಗೊಳಿಸಲಾಯಿತು. ಸಂಸ್ಥೆಯು ಇಂದು ವಿಶ್ವಾದ್ಯಂತ 91 ದೇಶಗಳಲ್ಲಿ 1.5 ಲಕ್ಷಕ್ಕೂ ಅಧಿಕ ಪುಸ್ತಕದ ಗೂಡುಗಳನ್ನು ಹೊಂದಿದ ಹಿರಿಮೆಗೆ ಪಾತ್ರವಾಗಿದೆ. ಲಿಟಲ್ ಫ್ರೀ ಲೈಬ್ರರಿ ಸಂಸ್ಥೆಗೆ ಸರಕಾರವು ತೆರಿಗೆ ಮನ್ನಾ ಸೌಲಭ್ಯವನ್ನು ಒದಗಿಸಿರುವುದು ಮಾತ್ರವಲ್ಲ, ಸಂಸ್ಥೆಗೆ ದಾನ ನೀಡಿದವರೆಗೂ ಆ ಮೊಬಲಿಗೆಗೆ ತೆರಿಗೆ ಮನ್ನಾ ನೀಡುತ್ತದೆ. ಪುಸ್ತಕವು ಓದುವುದರ ಹಸಿವನ್ನು ತಣಿಸುವುದರ ಜೊತೆಗೆ ಹೊಟ್ಟೆಯ ಹಸಿವನ್ನು ಇಂಗಿಸುವ ಪ್ರಯತ್ನಕ್ಕೂ ಸಂಸ್ಥೆ ಮುಂದಾಗಿದೆ. ಊರಿನಲ್ಲಿ ಹಸಿದ ಹಲವರು ಇರುತ್ತಾರೆ, ಕೈಯಲ್ಲಿ ಹಣವಿಲ್ಲದವರು, ಅಶಕ್ತರು ಮೊದಲಾದವರು. ಇಂತಹವರಿಗೆ ಅನುಕೂಲವಾಗಲೆಂದು ಪುಸ್ತಕದ ಗೂಡುಗಳ ಮಾದರಿಯಲ್ಲಿಯೇ ಆಹಾರದ ಗೂಡುಗಳನ್ನು ಸಂಸ್ಥೆ ಸ್ಥಾಪಿಸಲಾರಂಭಿಸಿತು. ತಾವು ತಿಂದುಂಡು ಹೆಚ್ಚಾಗಿ ಉಳಿದ, ಆದರೆ ಹಾಳಾಗದ ಯಾವುದೇ ಆಹಾರವನ್ನು ಆ ಗೂಡುಗಳಲ್ಲಿ ಇಡಬಹುದು. ಕೆಲವರು ಹೊಸದಾಗಿ ಆಹಾರವನ್ನು ತಂದು ಇಡುವುದೂ ಇದೆ. ಯಾರು ಬೇಕಾದರೂ ತೆಗೆದುಕೊಳ್ಳಬಹುದು. ಮೊದಲ ಲಿಟಲ್ ಫ್ರೀ ಆಹಾರದ ಗೂಡು 2016ರ 12 ಮೇರಂದು ಆರಂಭವಾಯಿತು. 2019ರ ಜೂನ್ ವೇಳೆಗೆ ಸಂಸ್ಥೆಯು ಇಂತಹ 600ಕ್ಕೂ ಹೆಚ್ಚು ಗೂಡುಗಳನ್ನು ಆರಂಭಿಸಿತು. ಗೂಡಿನಲ್ಲಿಯೇ ಉಳಿದ, ಕೆಟ್ಟುಹೋದ ಆಹಾರ ಪದಾರ್ಥಗಳನ್ನು ಸ್ವಯಂ ಸೇವಕರು ಸ್ವಚ್ಛ ಮಾಡಿ ಒಪ್ಪ ಮಾಡುತ್ತಾರೆ. ಈ ಯೋಜನೆ ಪುಸ್ತಕದ ಗೂಡುಗಳಿಗಿಂತ ಹೆಚ್ಚು ಜನಪ್ರಿಯವೂ, ಯಶಸ್ವಿಯೂ ಆಗುವುದೆಂಬುದು ಸಂಸ್ಥೆಯ ಆಶಯ. ಅವರವರ ಮನೆಯ ಬಳಿ, ಅವರವರ ರಸ್ತೆಯಲ್ಲಿ. 2023ರ ಜನವರಿಯಲ್ಲಿ ಸಂಸ್ಥೆಯು ಮೂಲ ನಿವಾಸಿಗಳಿಗೆ ಮಾತ್ರ ಸೀಮಿತವಾದ ಪುಸ್ತಕದ ಗೂಡುಗಳನ್ನು ಅವರು ವಾಸಿಸುವ ಸ್ಥಳಗಳಲ್ಲಿಯೇ ಸ್ಥಾಪಿಸಲು ಮುಂದಾಯಿತು. ಅವುಗಳಲ್ಲಿ ಆಯಾ ಪ್ರದೇಶದ ಮೂಲ ನಿವಾಸಿಗಳ ಭಾಷೆಯಲ್ಲಿಯೇ ಅವರಿಗೆ ಅರ್ಥವಾಗುವ ಬರವಣಿಗೆ ಇರುವ ಪುಸ್ತಕಗಳು, ಚಿತ್ರಕಲಾ ಪುಸ್ತಕಗಳು ಮೊದಲಾದವುಗಳು ಇರಲಿವೆ. ಸಂಸ್ಥೆಯು ತನ್ನದೇ ಅಂತರ್ಜಾಲ ತಾಣವನ್ನು ಲಿಟಲ್ ಫ್ರೀ ಲೈಬ್ರರಿ ಹೊಂದಿದ್ದು, ಅಲ್ಲಿ ಎಲ್ಲ ವಿವರಗಳು ಲಭ್ಯವಿದೆ. ಸಂಸ್ಥೆಯು ತನ್ನದೇ ಆಡಳಿತ ಮಂಡಳಿಯನ್ನು ಹೊಂದಿದ್ದು, ಕೇವಲ 13 ಜನ ನೌಕರರು ಇದ್ದಾರೆ. ಹೆಚ್ಚಿನ ಎಲ್ಲ ಚಟುವಟಿಕೆಗಳು 60,000ಕ್ಕೂ ಹೆಚ್ಚು ಸ್ವಯಂ ಸೇವಕರ ಮೂಲಕವೇ ನಡೆಯುತ್ತದೆ. ಇಂತಹ ವಿಚಾರಗಳು, ಯೋಜನೆಗಳನ್ನು ನಮ್ಮಲ್ಲಿಯೂ ಪ್ರಯತ್ನಿಸಬಹುದೇನೋ? ಜೊತೆಗೆ ನಾವು ಸ್ವಲ್ಪ ನಾಗರಿಕ ಪ್ರಜ್ಞೆ, ಪ್ರಾಮಾಣಿಕತೆ,
ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡದ, ಜೋಪಾನವಾಗಿ ಕಾಪಾಡುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. 6 ವಿಜ್ಞಾನ ಮೂತ್ರದಿಂದ ಬೆಳಕು. ಆಮಿರ್ ಖಾನ್ ನಟನೆಯ 3 ಇಡಿಯಟ್ಸ್ ಸಿನಿಮಾದಲ್ಲಿ ಹಿರಿಯ ವಿದ್ಯಾರ್ಥಿಗಳ ರ್ಯಾಗಿಂಗ್ಗೆ ಕಿರಿಯ ವಿದ್ಯಾರ್ಥಿಗಳ ತಂತ್ರಜ್ಞಾನ ಆಧಾರಿತ ಪ್ರತಿರೋಧದ ಸನ್ನಿವೇಶ ಆಘಾತ ಮೂಡಿಸಿದರೂ ನಗೆಯುಕ್ಕಿಸುತ್ತದೆ. ನೈಜ ಪ್ರಯೋಗವನ್ನು ಆಧರಿಸಿದ ಸನ್ನಿವೇಶವನ್ನು ನಿರ್ದೇಶಕ ರಾಜ್‌ಕುಮಾರ್ ಹಿರಾನಿಯವರು ಚಿತ್ರದಲ್ಲಿ ಅಳವಡಿಸಿದ್ದಾರೆ. ರಾಂಚೋ, ಆಮಿರ್ ಖಾನ್ ಎಂಬ ಪ್ರತಿಭಾವಂತ ವಿದ್ಯಾರ್ಥಿ, ವಿಕೃತಿ ಮೆರೆಯುವ ಹಿರಿಯ ವಿದ್ಯಾರ್ಥಿಗೆ ಆಘಾತ ನೀಡುವ ಸನ್ನಿವೇಶವಿದು. ಈಗ ವಿದ್ಯುತ್ ವಾಹಕ ಗುಣವುಳ್ಳ ಮೂತ್ರವನ್ನೇ ಬಳಸಿ ಪರಿಸರ ಸ್ನೇಹಿ ಜಲಜನಕ ಇಂಧನ ಉತ್ಪಾದನೆ ಸಾಧ್ಯ ಎಂಬುದನ್ನು ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ. ಮನುಷ್ಯರ ದೇಹದಲ್ಲಿನ ರಕ್ತವನ್ನು ನಿತ್ಯ ಶುದ್ಧೀಕರಿಸುವ ಮೂತ್ರಪಿಂಡವು ತ್ಯಾಜ್ಯವನ್ನು ದ್ರವ್ಯ ರೂಪದಲ್ಲಿ ಹೊರಹಾಕುತ್ತದೆ. ಮಾನವ ಮಲಮೂತ್ರವನ್ನು ಸಾಮಾನ್ಯವಾಗಿ ತ್ಯಾಜ್ಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಶಾಶ್ವತ ಇಂಧನದ ಮೂಲವನ್ನಾಗಿ ಪರಿವರ್ತಿಸುವ ಸಾಧ್ಯತೆಯನ್ನು ತೋರಿಸಿವೆ. ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಎಂಬ ರಾಸಾಯನಿಕಗಳ ಮಿಶ್ರಣವಾದ ಮೂತ್ರ ರಸಗೊಬ್ಬರವನ್ನಾಗಿಯೂ ಬಳಸಬಹುದಾದಷ್ಟು ಸಾರಯುಕ್ತ. ಆದರೆ ಇದರಲ್ಲಿರುವ ಯೂರಿಯಾವನ್ನು ಹೈಡ್ರೋಜನ್ ಇಂಧನ ಉತ್ಪಾದನೆಗೆ ಬಳಸಬಹುದು ಎಂದು ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೊಸ ಸಾಧ್ಯತೆಯನ್ನು ಪರಿಚಯಿಸಿದ್ದಾರೆ. ಯೂರಿಯಾ ವಿಭಜನೆಯಿಂದ ಹೈಡ್ರೋಜನ್ ಉತ್ಪಾದನೆ. ವಾತಾವರಣವನ್ನು ಶುದ್ಧವಾಗಿಡುವ ನಿಟ್ಟಿನಲ್ಲಿ ಈಗ ಬ್ಯಾಟರಿ ಚಾಲಿತ ವಾಹನಗಳಿಗೆ ಹೆಚ್ಚು ಬೇಡಿಕೆ ಉಂಟಾದಂತೆ ಭವಿಷ್ಯದಲ್ಲಿ ಜಲಜನಕ ಆಧಾರಿತ ವಾಹನ, ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ನೀಡುವ ದಿನಗಳು ದೂರವಿಲ್ಲ ಎನ್ನುವುದು ತಜ್ಞರ ಮಾತು. ಹೈಡ್ರೋಜನ್ ಇಂಧನವು ಶುದ್ಧ ದಹಿಸುವ ಇಂಧನವಾಗಿದ್ದು, ಭಾರೀ ಕೈಗಾರಿಕೆ, ವಿಮಾನಯಾನ ಮತ್ತು ಸಾಗಣೆ ಕ್ಷೇತ್ರಗಳಲ್ಲಿ ಕಾರ್ಬನ್ ಪ್ರಮಾಣವನ್ನು ಕಡಿಮೆ ಮಾಡುವ ಶಕ್ತಿಯುಳ್ಳ ಪರ್ಯಾಯವಾಗಿದೆ. ಆದರೆ ಪ್ರಸ್ತುತ ಹೈಡ್ರೋಜನ್ ಅನ್ನು ನೈಸರ್ಗಿಕ ಅನಿಲದಿಂದ ಉತ್ಪಾದಿಸಲಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಇದಕ್ಕೆ ಪರ್ಯಾಯ ಎಂಬಂತೆ ಯೂರಿಯಾವನ್ನು ವಿಭಜಿಸಿ ಹೈಡ್ರೋಜನ್ ಉತ್ಪಾದಿಸುವುದಕ್ಕೆ ಕಡಿಮೆ ಇಂಧನ ಸಾಕು ಎಂಬುದನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಆದರೆ ಶುದ್ಧ ಯೂರಿಯಾವನ್ನು ಸಾಮಾನ್ಯವಾಗಿ ಹಬ್ಬರ್ ಬುಷ್ ಎಂಬ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಉತ್ಪಾದಿಸಲಾಗುತ್ತದೆ. ಇದು ಹೆಚ್ಚು ಇಂಧನ ಬೇಡುವ ಮತ್ತು ಅಧಿಕ ಕಾರ್ಬನ್ ಉತ್ಪಾದಿಸುವ ಪ್ರಕ್ರಿಯೆಯಾಗಿದೆ. ಹಸಿರು ಹೈಡ್ರೋಜನ್ ಉತ್ಪಾದನೆಗಾಗಿ ನೀರಿನ ಎಲೆಕ್ಟ್ರೋಲಿಸಿಸ್ ವಿಧಾನ ಬಳಸಲಾಗುತ್ತದೆ. ಆದರೆ ಇದಕ್ಕೆ ಹೆಚ್ಚಿನ ವಿದ್ಯುತ್ ಬೇಕಾಗುತ್ತದೆ. ಇದರ ಬದಲಾಗಿ ಯೂರಿಯಾ ವಿಭಜನೆಯು ಕಡಿಮೆ ವಿದ್ಯುತ್ ಬಳಕೆಯೊಂದಿಗೆ ಹೈಡ್ರೋಜನ್ ಉತ್ಪಾದಿಸುವ ಸಾಧ್ಯತೆ ಇದೆ. ಮೂತ್ರದಿಂದ ನೇರ ಯೂರಿಯಾ ವಿಭಜನೆ. ಆಸ್ಟ್ರೇಲಿಯಾದ ಇಂಗಾಲ ವಿಜ್ಞಾನ ಮತ್ತು ಅನ್ವೇಷಣಾ ಕೇಂದ್ರ ಹಾಗೂ ಅಡಿಲೇಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಲಮೂತ್ರದಲ್ಲಿರುವ ಯೂರಿಯಾವನ್ನು ನೇರವಾಗಿ ವಿಭಜಿಸುವ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮಲಮೂತ್ರದಲ್ಲಿ ಕ್ಲೋರೈಡ್ ಅಯಾನ್ಗಳು ಇರುತ್ತವೆ. ಇವು ವಿದ್ಯುತ್ ವಿಭಜನೆ ವೇಳೆ ಕ್ಲೋರಿನ್ ಅನಿಲವನ್ನು ಉತ್ಪಾದಿಸುತ್ತವೆ. ಇದು ಯೂರಿಯಾ ವಿಭಜನೆಗೆ ಅಡ್ಡಿ ಉಂಟು ಮಾಡುತ್ತದೆ. ಇದಕ್ಕೆ ಪರಿಹಾರವಾಗಿ ವಿಜ್ಞಾನಿಗಳು ಪ್ಲಾಟಿನಂ ಆಧಾರಿತ ಕ್ಯಾಟಲಿಸ್ಟ್ ಅನ್ನು ಬಳಸಿದ್ದಾರೆ. ಇದರ ಮೇಲೆ ಕ್ಲೋರಿನ್ ಅನಿಲವನ್ನು ಹಾಯಲು ಬಿಡಲಾಗುತ್ತದೆ. ಕ್ಲೋರಿನ್ ಅನ್ನು ನೇರವಾಗಿ ಹೀರಿಕೊಳ್ಳುವ ಇದು ನಂತರ ಸಾರಜನಕವನ್ನಾಗಿ ಪರಿವರ್ತಿಸುತ್ತದೆ. ಅದನ್ನು ಯೂರಿಯಾ ಜೊತೆ ಸಂಯೋಜಿಸಿ ನೈಟ್ರೋಜನ್ ರೂಪಾಂತರಗೊಳಿಸುತ್ತದೆ. ಈ ಇಡೀ ಪ್ರಕ್ರಿಯೆಯು ಕಡಿಮೆ ವೋಲ್ಟೇಜ್ನಲ್ಲಿ ನಿರಂತರವಾಗಿ 200 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತದೆ. ಇದರ ಪರಿಣಾಮವಾಗಿ 25% ಕಡಿಮೆ ವಿದ್ಯುತ್ನಲ್ಲಿ ನೀರನ್ನು ವಿಭಜಿಸುತ್ತದೆ. ಈ ಹಂತದಲ್ಲಿ ದುಬಾರಿಯ ಪ್ಲಾಟಿನಂ ಬಳಸುವ ಬದಲು ಅಗ್ಗದ ಲೋಹ ಬಳಸುವ ನಿಟ್ಟಿನಲ್ಲೂ ಈ ಸಂಶೋಧಕರ ತಂಡ ಅಧ್ಯಯನ ಮುಂದುವರೆಸಿದೆ ಎಂದು ನೇಚರ್ ವಿಜ್ಞಾನ ನಿಯತಕಾಲಿಕೆ ವರದಿ ಮಾಡಿದೆ. ಇದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬಂದಿದ್ದೇ ಆದಲ್ಲಿ ಎಲ್ಲ ಶೌಚಾಲಯಗಳು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗುವ ಸಾಧ್ಯತೆಗಳಿವೆ. ಹೆಚ್ಚು ನೀರು ಕುಡಿದರೆ ಹೆಚ್ಚು ಮೂತ್ರ ವಿಸರ್ಜನೆ, ಅದರಿಂದ ದೇಹಕ್ಕೂ ಲಾಭ, ಸಮಾಜಕ್ಕೂ ಹೆಚ್ಚಿನ ಬೆಳಕು. 7 ಪ್ರವಾಸ. ಬಾಪು ನೆನಪಿನ ವರ್ಧಾ ಆಶ್ರಮ. ತಮ್ಮ ಜೀವನದ 10 ವರ್ಷಗಳನ್ನು ಬಾಪು ವರ್ಧಾದಲ್ಲಿನ ಆಶ್ರಮದಲ್ಲಿಯೇ ಕಳೆದಿದ್ದರು. ಅವರ ತತ್ವ, ನೆನಪುಗಳನ್ನು ಜತನವಾಗಿಟ್ಟುಕೊಂಡಿರುವ ಸೇವಾಶ್ರಮ ಇದಾಗಿದೆ. ಮಹಾರಾಷ್ಟ್ರದ ಈ ವರ್ಧಾಗೆ ಭೇಟಿ ನೀಡಿದಾಗ ತಪ್ಪದೆ ನೋಡಬೇಕಾದ್ದು ಗಾಂಧೀಜಿ ಸೇವಾಶ್ರಮ. ಸುಮಾರು 300 ಎಕರೆ ಪ್ರಶಾಂತ ಪರಿಸರ. ಅಲ್ಲಿಯ ನಿಶ್ಶಬ್ದ ವಾತಾವರಣ ಮೊದಲ ನೋಟಕ್ಕೆ ಸೆಳೆಯುತ್ತದೆ. ಮೊದಲಿಗೆ ಎದುರಾಗುವುದು ಖಾಡಿ ಉತ್ಪನ್ನಗಳ ಅಂಗಡಿ ಸಾಲು.
ಒಳ ಹೋದರೆ ಮೊದಲು ಕಾಣುವುದು ಆದಿನಿವಾಸ, ನಂತರದ್ದು ಬಾಪು ಕುಟೀರ ಹಾಗೂ ಬಾಕುಟಿ. ಕೊನೆಯದು ಆಖರಿ ಕುಟಿ, ಕೊನೆಯ ಕುಟೀರ. ಎದುರಿಗೆ ಇರುವ ಅಶ್ವತ್ಥ ವೃಕ್ಷವನ್ನು ಗಾಂಧಿಯವರೇ ನೆಟ್ಟಿದ್ದು, ಈಗ ಹೆಮ್ಮರವಾಗಿದೆ. ಗಾಂಧೀಜಿ ಪ್ರತಿನಿತ್ಯ ಸಂಜೆ ಪ್ರಾರ್ಥನೆ ಮಾಡುತ್ತಿದ್ದದ್ದು ಇದೇ ಆಶ್ರಮದಲ್ಲಿ, ಜೊತೆಗೆ ಪ್ರಕೃತಿ ಚಿಕಿತ್ಸೆಯ ಪ್ರಯೋಗಗಳನ್ನು ಹಾಗೂ ನೈತಾಲಿಮ್ ಎಂಬ ದೇಸಿ ಶಿಕ್ಷಣದ ತಾಲೀಮನ್ನು ಮಾಡಿದ್ದು ಇಲ್ಲಿಯೇ. ಗಾಂಧೀಜಿ 1936 ರಿಂದ 1946 ರವರೆಗೆ 10 ವರ್ಷ ನೆಲೆಸಿದ್ದು ವಾರ್ಧಾದ ಸೇವಾಶ್ರಮದಲ್ಲೇ. ಅದು ಸ್ವಾತಂತ್ರ್ಯ ಹೋರಾಟದ ಉಚ್ಛ್ರಾಯ ಸ್ಥಿತಿಯ ಕಾಲ. ಗಾಂಧಿ ಜೀವನದಲ್ಲಿ ಕೂಡ ಪಲ್ಲಟದ ದಿನಗಳು. ದೇಶದ ಹಣೆ ಬರಹ ಬರೆದ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡದ್ದು ಇಲ್ಲಿಯೇ. ಆಗ ಕಸ್ತೂರಿಬಾ ಬಾಪು ಜೊತೆ ಇಲ್ಲಿದ್ದರು. ಖಾನ್ ಅಬ್ದುಲ್ ಗಫಾರ ಖಾನ್, ಜಮನ್ಲಾಲ್ ಬಜಾಜ್ ಇಲ್ಲಿಗೆ ಖಾಯಂ ಅತಿಥಿಗಳಾಗಿದ್ದರು. 1948 ರಲ್ಲಿ ಇಲ್ಲಿಂದ ದೆಹಲಿಗೆ ಹೋದ ಬಾಪು ವಾಪಸ್ಸು ಬರಲಿಲ್ಲ. ಅವರ ನಿಧನದ ಬಳಿಕ ಗಾಂಧಿ ಸೇವಾಶ್ರಮ ಸ್ಥಾಪಿಸಿ, ಸಾರ್ವಜನಿಕ ಸೇವೆಗಳಿಗೆ ಮೀಸಲಾಗಿ ನಡೆಸಲಾಗುತ್ತಿದೆ. ಗಾಂಧಿ ಅವರಿಗೆ ಪ್ರಿಯವಾಗಿದ್ದ ಸಂಜೆ ಪ್ರಾರ್ಥನೆಯನ್ನು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಜೊತೆಗೆ ನೈತಾಲೀಮ್ ಕೂಡ ಇಂದಿಗೂ ಮುಂದುವರೆದಿದೆ. ಹೀಗಾಗಿ ವಾರ್ಧಾಕ್ಕೆ ಹೋಗುವವರಿಗೆ ಗಾಂಧಿ ಆಶ್ರಮ ಕಣ್ತುಂಬಿಕೊಳ್ಳುವ ಪಾವನ ಕ್ಷೇತ್ರ. ಗಾಂಧಿ ಕುಟೀರದಲ್ಲಿ ನಿಂತಾಗ ಕಣ್ಣು ಒದ್ದೆಯಾಗುತ್ತದೆ. 20ನೇ ಶತಮಾನದ ಅನನ್ಯ ವ್ಯಕ್ತಿ ಎಂದು ಜಗತ್ತೇ ಒಪ್ಪಿಕೊಂಡಿರುವ ಮಹಾತ್ಮ 10 ವರ್ಷ ತನ್ನೆಲ್ಲ ಆದರ್ಶ, ಹಠಮಾರಿತನದೊಂದಿಗೆ ಬದುಕಿದ ಸ್ಥಾನವಿದು. ಗಾಂಧಿ ಬಳಸುತ್ತಿದ್ದ ಪ್ರತಿಯೊಂದು ವಸ್ತುವನ್ನು ಇಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಅವರ ಪೆನ್ನು, ಹಲ್ಲುಗಳನ್ನಿಡುತ್ತಿದ್ದ ಕರಡಿಗೆ, ಏಕಟಾರಿ ತಂಬೂರಿ, ಅವರು ಬಳಸುತ್ತಿದ್ದ ಪಂಚೆ, ಕಸ್ತೂರಿಬಾ ಅವರ ಸೀರೆ, ದಾವಣಿ, ಎಲ್ಲವೂ ಇವೆ. ಅವರ ಸ್ನಾನದ ಕೋಣೆ, ಅಡುಗೆ ಮನೆ, ಅವರು ಬಳಸುತ್ತಿದ್ದ ಮಣ್ಣಿನ ಹಾಗೂ ಪಿಂಗಾಣಿ ಪಾತ್ರೆಗಳು, ದೊಡ್ಡದಾದ ಜಾರುಗಳು, ಎಲ್ಲವನ್ನೂ ಇಡಲಾಗಿದೆ. ಅವರ ಕಷ್ಟವನ್ನು ನೋಡಲಾರದೆ ಒಬ್ಬ ಉದ್ಯಮಿ ಒಂದು ಸಂಡಾಸು ಕಟ್ಟಿಸಿಕೊಟ್ಟರೆ, ಬಾಪು ಅದನ್ನು ಬಳಸಲು ಇನ್ನಿಲ್ಲದ ಹಠ ಮಾಡಿದ್ದು ದಾಖಲೆಯಾಗಿ ಸಂಡಾಸನ್ನು ಹಾಗೆ ಕಾಪಿಡಲಾಗಿದೆ. ರಾಷ್ಟ್ರಪಿತನ ಮನೆ, ಬಂಗಲೆ ಎಂದು ಅಂದುಕೊಂಡರೆ ಪೆಗ್ಗು ಬಿದ್ದಂತೆ. ಅವೆಲ್ಲವೂ ಮಣ್ಣಿನ ಮನೆಗಳು. ಗಾಂಧೀಜಿಯ ಆಶಯದಂತೆ ಸ್ಥಳೀಯವಾಗಿ ಸಿಗುತ್ತಿದ್ದ ಕಚ್ಚಾ ವಸ್ತುಗಳನ್ನೇ ಬಳಸಿ ಸ್ವಯಂ ಸೇವಕರು ಕಟ್ಟಿದ ಮನೆಗಳಿವು. ಇಂದಿಗೂ ಮಣ್ಣಿನ ಗೋಡೆ, ಮಣ್ಣಿನ ನೆಲ, ಯಾವ ಬಿಡಾರಕ್ಕೂ ವಿದ್ಯುತ್ ಸಂಪರ್ಕ ಅಂದು ಇರಲಿಲ್ಲ, ಇಂದಿಗೂ ಇಲ್ಲ. ಗಾಂಧೀಜಿ ಬಳಸುತ್ತಿದ್ದ ಸೀಮೆ ಎಣ್ಣೆ ಬುಡ್ಡಿಗಳು, ಲಾಟಿನುಗಳು ಇಂದಿಗೂ ಉರಿಯುವ ಸ್ಥಿತಿಯಲ್ಲಿವೆ. ಗಾಂಧೀಜಿ ಕುಳಿತು ಬಂದವರೊಡನೆ ಮಾತಾಡುತ್ತಿದ್ದ ಹಜಾರ, ನೂಲುತ್ತಿದ್ದ ಕೋಣೆ, ಅಲ್ಲಿದ್ದ ಚರಕ ಹಾಗೆ ಇದೆ. ಅವರ ಜೊತೆಗಾರ ಮಹಾದೇವ ದೇಸಾಯಿ ಕುಳಿತಿರುತ್ತಿದ್ದ ಕೋಣೆ ಹಾಗೂ ಚಾಪೆ ಇಂದಿಗೂ ಹಾಗೆ ಇವೆ. ಗಾಂಧೀಜಿ ಪ್ರಕೃತಿ ಚಿಕಿತ್ಸೆ ಬಳಸುತ್ತಿದ್ದ ಮಂಚ, ಕುರ್ಚಿ ಜೀರ್ಣಾವಸ್ಥೆಯಲ್ಲಿ ಇದ್ದರೂ ಮಹಾತ್ಮನ ವಿಚಿತ್ರ ಹವ್ಯಾಸಗಳಿಗೆ ಸಾಕ್ಷಿಯಾಗಿವೆ. ಇಲ್ಲಿನ ಗೋಡೆಯಲ್ಲಿರುವ 2 ಬರಹಗಳು ಗಾಂಧಿಯನ್ನು, ಅವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತವೆ. ಒಂದು, ಜೈಲಿನಿಂದ ಮಡದಿ ಕಸ್ತೂರಿಬಾಗೆ ಬರೆದ ಪತ್ರ. ಆಗ ಕಸ್ತೂರಿಬಾ ತುಂಬ ರೋಗಗ್ರಸ್ತರಾಗಿದ್ದಾರೆಂಬ ವಾರ್ತೆ ಜೈಲಿನಲ್ಲಿರುವ ಗಾಂಧೀಜಿ ಅವರಿಗೆ ತಲುಪುತ್ತದೆ. ಗಾಂಧಿ, ಕಸ್ತೂರಿಬಾ ಅವರನ್ನು ನೋಡಲು ಬರುವುದಾದರೆ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರೆದು ದಂಡ ಕಟ್ಟಿ ಬರಬೇಕಾಗಿತ್ತು. ಗಾಂಧೀಜಿ ಇದನ್ನು ಮಾಡಲು ಸುತರಾಂ ಒಪ್ಪಲಿಲ್ಲ. ಕಸ್ತೂರಿಬಾಗೆ ಬರೆದ ಪತ್ರದಲ್ಲಿ, ನಿನಗೆ ತುಂಬಾ ಹುಷಾರಿಲ್ಲವೆಂದು, ನೀನು ಬದುಕುವುದೇ ಕಷ್ಟವೆಂದು ಹೇಳಿದ್ದಾರೆ. ಆದರೆ ಈ ಹಂತದಲ್ಲಿ ನಾನು ಜೈಲಿನಿಂದ ದಂಡ ಕಟ್ಟಿ ಬರಲಾರೆ. ನೀನು ನನ್ನನ್ನು ಅಗಲುವುದೇ ದೈವ ಚಿತ್ತವಾಗಿದ್ದರೆ ವಿಷಾದಿಸಬೇಡ. ನೀನು ದೈಹಿಕವಾಗಿ ಇಲ್ಲವಾದರೂ ಮಾನಸಿಕವಾಗಿ ನನ್ನೊಡನೆ ಇರುತ್ತೀಯ ಎಂದು ಗಾಂಧೀಜಿ ದೃಢವಾಗಿ ತನ್ನಗೆ ಬರೆಯುತ್ತಾರೆ. ಈಗ ಯಾವ ಗಂಡಸು ತನ್ನ ತತ್ವಕ್ಕಾಗಿ ಹೆಂಡತಿಗೆ ಈ ಮಾತು ಬರೆಯಬಲ್ಲ ಎಂದು ಯೋಚಿಸುವಾಗ ತಲೆ ತಿರುಗುತ್ತದೆ. ಬಾಪು ಕುಟಿಯಲ್ಲಿ ಇನ್ನೊಂದು ಕಡೆ ಗಾಂಧೀಜಿಯವರ ಮಾತೊಂದನ್ನು ಗೋಡೆಯ ಮೇಲೆ ಬರೆಯಲಾಗಿದೆ. ಅದು ಹುಚ್ಚು, ಉನ್ಮಾದದ ಬಗ್ಗೆ. ಜನ ಇವತ್ತು ಹುಚ್ಚು ಧಾವಂತದಲ್ಲಿದ್ದಾರೆ. ತಮ್ಮ ಆಸೆಗಳನ್ನು ಅಸಂಬದ್ಧವಾಗಿ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಆದರೆ ಒಂದು ದಿನ ಬಂದೇ ಬರುತ್ತದೆ. ಆಗ ಅವರು ಛೇ, ತಾವೇನು ಸಾಧಿಸಿದ್ದೆಂದು ಉದ್ಘರಿಸುತ್ತಾರೆ. ಒಂದಾದ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ನಾಗರಿಕತೆಗಳು ಬೆಳೆದು, ಉಳಿದು, ಮತ್ತೆ ಅಳಿದು ನಾಮಾವಶೇಷಗೊಂಡಿವೆ.
ಈಗ ಮಾನವ ಅಭಿವೃದ್ಧಿಯ ಬಗ್ಗೆ ಹೆಮ್ಮೆ ಪಡುವವರನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ಇದೆಲ್ಲ ಯಾಕಾಗಿ? ಯಾವ ಉತ್ತುಂಗ ಸಾಧನೆಗಾಗಿ? ಡಾರ್ವಿನ್ ಮಾನವ ವಿಕಾಸದ ಬಗ್ಗೆ ಹೇಳಿದ. ಆದರೆ ಮಾನವ ಬೆಳೆದಂತೆ ಮನುಷ್ಯರ ನೈತಿಕತೆ ಎತ್ತರಕ್ಕೆ ಬೆಳೆದಿಲ್ಲ ಎಂಬುದು ಸತ್ಯ. ಟಾಲ್ಸ್ಟಾಯ್ ಅದನ್ನೇ ಹೇಳಿದ್ದು. ಜೀಸಸ್, ಬುದ್ಧ, ಪ್ರವಾದಿ ಮಹಮ್ಮದ್ ಎಲ್ಲರೂ ಹೇಳಿದ್ದು ಅದನ್ನೇ. ಮಹಾತ್ಮ ಗಾಂಧಿಯವರ ಈ ಮಾತು ಸಮಕಾಲೀನ ಸಮಾಜಕ್ಕೆ ತುಂಬಾ ಹೊಂದುವಂತಿದೆ. ನಾವೆಲ್ಲ ನಮ್ಮೊಳಗಿನ ಆತ್ಮಸಾಕ್ಷಿಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆಯಾಗಿದೆ. ಗಾಂಧಿ ಸೇವಾಶ್ರಮದಲ್ಲಿ ಅಚ್ಚರಿ ಹುಟ್ಟಿಸುವ ಇನ್ನೊಂದು ಅಂಶ, ಆಗಿನ ಕಾಲದಲ್ಲಿ ಬ್ರಿಟಿಷ್ ವೈಸ್ರಾಯ್ ಗಾಂಧಿಯವರ ಜೊತೆ ನೇರವಾಗಿ ಮಾತನಾಡಲು ಹಾಟ್ಲೈನ್ ಹೊಂದಿದ್ದರು ಎಂಬುದು. ಇಂದಿಗೂ ಫೋನಿನ ಆಗೂಡು ಹಾಗೆ ಇದೆ. ಇದಲ್ಲವೇ ನಮ್ಮ ಅರೆಬೆತ್ತಲೆ ಫಕೀರನ ತಾಕತ್ತು? ವಾರ್ಧಾಕ್ಕೆ ಹೋಗುವವರು ಗಾಂಧಿ ಆಶ್ರಮದಲ್ಲಿ ಕೆಲಕಾಲ ಸಂಚರಿಸಿ ಬರಬೇಕು. ಜೀವನದಲ್ಲಿ ಧನ್ಯತೆಯ ಕ್ಷಣ ಅದೆನಿಸಬಹುದು. 8 ಆರೋಗ್ಯಪೂರ್ಣ ನಿದ್ರೆಯಿಂದ ಪೂರ್ಣಾಯುಷ್ಯ. ದೀರ್ಘಾಯುಷ್ಯದ ಪಯಣಕ್ಕೆ ಮೊಟ್ಟ ಮೊದಲ ಆದ್ಯತೆ ಒಳ್ಳೆಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ಗುಣಮಟ್ಟದ ನಿದ್ರೆ ತುಂಬಾ ಅವಶ್ಯಕ. ನಿದ್ರೆಯ ಅವಧಿ ಚಿಕ್ಕದಾದಷ್ಟು ನಿಮ್ಮ ಜೀವಿತಾವಧಿ ಚಿಕ್ಕದಾಗುತ್ತದೆ ಎನ್ನುತ್ತಾರೆ ಮ್ಯಾಥ್ಯೂ ವಾಕರ್. ಇವರು ತಮ್ಮ ನರರೋಗ, ಮಾನಸಿಕ ಹಾಗೂ ನಿದ್ರಾ ಸಂಸ್ಥೆಯಲ್ಲಿ ಹಲವಾರು ಅಧ್ಯಯನಗಳನ್ನು ಕೈಗೊಂಡು ನಿದ್ರೆಯ ಬಗ್ಗೆ ಎಷ್ಟೋ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ನಾವು ಏಕೆ ನಿದ್ರೆ ಮಾಡುತ್ತೇವೆ? ವೈ ವಿ ಸ್ಲೀಪ್ ಎಂಬ ಜನಪ್ರಿಯ ಪುಸ್ತಕದ ಲೇಖಕರಾಗಿದ್ದು, ನಿದ್ರೆಯ ಬಗ್ಗೆ ಕೈಗೊಂಡ ಅವರ ಹಲವಾರು ಅಧ್ಯಯನಗಳು ನರರೋಗ ಹಾಗೂ ಮಾನಸಿಕ ರೋಗದ ನಿಯತಕಾಲಿಕಗಳಲ್ಲಿ ಪ್ರಕಟಗೊಂಡಿರುತ್ತವೆ. ಈ ಲೇಖನದಲ್ಲಿ ಉದಾಹರಿಸಿರುವ ಹಲವಾರು ಅಧ್ಯಯನಗಳನ್ನು ಅವರ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ನಿದ್ರೆಯು ದೇಹದ ವಿವಿಧ ಅಂಗಾಂಗಗಳ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಮುಖ್ಯವಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ನಿರೋಧಕ ಶಕ್ತಿ, ನಿರ್ನಾಳ ಗ್ರಂಥಿಗಳ ಸ್ರವಿಕೆ ಹಾಗೂ ಕ್ಯಾನ್ಸರ್ ನಿಯಂತ್ರಣ ಮತ್ತು ನರಗಳು ಹಾಗೂ ಮೆದುಳಿನ ವಿವಿಧ ಕಾರ್ಯಗಳು. ದೈಹಿಕ ಆರೋಗ್ಯ. ನಿದ್ರೆ ಸರಿಯಾಗಿಲ್ಲದಿರುವುದು ಸೋಂಕು ರಹಿತ ರೋಗಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ನಿದ್ರೆ ಕೊರತೆಯು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಇದು ಕ್ರಮೇಣ ದೇಹದ ತೂಕದಲ್ಲಿ ಹೆಚ್ಚಳ, ಬೊಜ್ಜು, ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯಾಘಾತಗಳು, ಮೆದುಳಿನ ಆಘಾತಗಳು ಮುಂತಾದ ಅಪಾಯಕಾರಿ ರೋಗಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಾಧ್ಯತೆಗಳಿವೆ. ಜೊತೆಗೆ ನಿದ್ರೆಯ ಕೊರತೆಯು ಒತ್ತಡದ ಹಾರ್ಮೋನ್ಗಳಾದ ಕಾರ್ಟಿಸೋಲ್ ಹಾಗೂ ಅಡ್ರಿನಲಿನ್ ಪ್ರಮಾಣದಲ್ಲಿಯೂ ಹೆಚ್ಚಳವನ್ನು ಉಂಟು ಮಾಡುತ್ತದೆ. ಇವುಗಳು ಕೂಡ ಮೇಲಿನ ಎಲ್ಲ ರೋಗಗಳ ಹೆಚ್ಚಳಕ್ಕೆ ಕಾರಣ. ನಿದ್ರೆಯ ಕೊರತೆ ಹಾಗೂ ಹೃದಯಾಘಾತ. ಸುಮಾರು 1.6 ಬಿಲಿಯನ್ ಜನರು ಹಾಗೂ 70 ದೇಶಗಳಲ್ಲಿ ಕೈಗೊಂಡ ಒಂದು ಅಧ್ಯಯನದಲ್ಲಿ ಯುರೋಪ್, ಅಮೆರಿಕ ಹಾಗೂ ಕೆನಡಾ ದೇಶಗಳು ವಸಂತ ಋತುವಿನಲ್ಲಿ ಸುಮಾರು 1 ಗಂಟೆಯ ನಿದ್ರೆ ಕೊರತೆಯಿಂದ ಹೃದಯಾಘಾತಗಳ ಸಂಖ್ಯೆಯಲ್ಲಿ ಸುಮಾರು 24% ಹೆಚ್ಚಳವಾದದ್ದು ಹಾಗೂ ಚಳಿಗಾಲದಲ್ಲಿ ನಿದ್ರೆ ಪ್ರಮಾಣ ಹೆಚ್ಚಾದಾಗ ಅಷ್ಟೇ ಪ್ರಮಾಣದ ಹೃದಯಾಘಾತಗಳ ಸಂಖ್ಯೆಯಲ್ಲಿ ಕಡಿತ ಉಂಟಾದದ್ದನ್ನು ದಾಖಲಿಸಲಾಗಿದೆ. ಇದು ನಿದ್ರೆಯ ಪ್ರಮಾಣದ ಮಹತ್ವವನ್ನು ಬಿಂಬಿಸುತ್ತದೆ. ನಿದ್ರೆ, ಮೆದುಳು ಮತ್ತು ಮಾನಸಿಕ ಆರೋಗ್ಯ. ಒಂದು ಅಧ್ಯಯನದಲ್ಲಿ ಜನರನ್ನು 2 ಗುಂಪುಗಳಲ್ಲಿ ವಿಂಗಡಿಸಿ ಒಂದು ಗುಂಪನ್ನು 8 ತಾಸುಗಳ ಒಳ್ಳೆಯ ನಿದ್ರೆಗೆ ಒಳಪಡಿಸಲಾಯಿತು. ಇನ್ನೊಂದು ಗುಂಪಿನ ವ್ಯಕ್ತಿಗಳನ್ನು ನಿದ್ರೆ ಮಾಡಗೊಡದೆ ನಿದ್ರೆರಹಿತ ಗುಂಪು ಎಂದು ಗುರುತಿಸಲಾಯಿತು. 2 ಗುಂಪುಗಳಲ್ಲಿ ಪರೀಕ್ಷೆಗೆ ಒಳಪಡಿಸಲಾಯಿತು. ನಿದ್ರಾರಹಿತ ಗುಂಪಿನ ಜ್ಞಾಪಕ ಶಕ್ತಿಯಲ್ಲಿ 40 ಕಡಿಮೆಯಾದದ್ದನ್ನು ದಾಖಲಿಸಲಾಯಿತು. ಹಿರಿಯ ನಾಗರಿಕರಲ್ಲಿ ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಪ್ರಮಾಣ ಕೂಡ ತಗ್ಗುತ್ತದೆ. ಮೆದುಳಿನ ವಿದ್ಯುತ್ ತರಂಗಗಳಲ್ಲಿ ಎಜಿ, ನಿಧಾನಗತಿಯ ತರಂಗದ ಸ್ಲೋ ವೇವ್ ಸ್ಲೀಪ್ ನಿದ್ರೆಯ ಪ್ರಮಾಣ ಕಡಿಮೆಯಾದದ್ದು ಎಂದು ಗುರುತಿಸಲಾಗಿದೆ. ಈ ವಿಧದ ಒಳ್ಳೆಯ ನಿದ್ರೆಯು ವಿಷಯಗ್ರಹಣ ಶಕ್ತಿ, ಕಲಿಕೆ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವು ನಿದ್ರಾರಹಿತ ಹಿರಿಯ ನಾಗರಿಕರಲ್ಲಿ ಮರೆವು, ಆಲ್ಝೈಮರ್ ರೋಗವನ್ನು ಕಾಣಬಹುದು. ಆದ್ದರಿಂದ ಕೆಲವೇ ಗಂಟೆಗಳ ನಿದ್ರಾಹೀನತೆಯೂ ಕೂಡ ಬುದ್ಧಿಮತ್ತೆ, ವಿಷಯಗ್ರಹಿಕೆ ಹಾಗೂ ಸ್ಮರಣೆಯನ್ನು ತಗ್ಗಿಸುತ್ತದೆ. ಹೊಸ ವಿಷಯಗಳ ಕಲಿಕೆ ಹಾಗೂ ಗ್ರಹಣ ಶಕ್ತಿಯಲ್ಲಿಯೂ ಕೊರತೆ ಉಂಟಾದದ್ದನ್ನು ದಾಖಲಿಸಲಾಗಿದೆ. ರೋಗ ನಿರೋಧಕ ಶಕ್ತಿಯಲ್ಲಿ ನಿದ್ರೆಯ ಪಾತ್ರ. ನಿದ್ರೆಯು ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಹಲವಾರು ಅಧ್ಯಯನಗಳಲ್ಲಿ ದಾಖಲಿಸಲಾಗಿದೆ.
ನಿದ್ರೆಯು ಒಂದು ರೀತಿಯ ಬಿಳಿಯ ರಕ್ತ ಕಣಗಳಿಂದ ನೈಸರ್ಗಿಕವಾಗಿ ಸಂಹಾರ ಮಾಡುವ ಜೀವಕೋಶಗಳನ್ನು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಉತ್ಪತ್ತಿ ಮಾಡುತ್ತದೆ ಎಂದು ಕಂಡುಕೊಳ್ಳಲಾಗಿದೆ. ಈ ಜೀವಕೋಶಗಳು ದೇಹದ ಹಲವಾರು ಜೈವಿಕ ಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ಕ್ಯಾನ್ಸರ್ ಜೀವಕೋಶಗಳನ್ನು, ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳನ್ನು ಸಂಹಾರ ಮಾಡುತ್ತದೆ. ನಿದ್ರಾಹೀನತೆಯಿಂದ ಬಳಲುವ ವ್ಯಕ್ತಿಗಳಲ್ಲಿ ಇವುಗಳ ಉತ್ಪತ್ತಿಯ ಸಂಖ್ಯೆ ತುಂಬಾ ಕಡಿಮೆಯಾಗುತ್ತದೆ. ಕೇವಲ 4 ಗಂಟೆಗಳ ನಿದ್ರಾಹೀನತೆಯು ಪ್ರತಿಶತ 70 ಜೀವಕೋಶಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತದೆ. ನಿದ್ರಾಹೀನತೆಯು ನಮ್ಮ ದೇಹದ ಜೀವಕೋಶಗಳ ಹೃದಯದಂತಿರುವ ಡಿ.ಎನ್.ಎ. ಮೇಲೆ ನೇರವಾಗಿ ಪರಿಣಾಮ ಬೀರುವುದರಿಂದ ಜೀವಕೋಶಗಳ ವೃದ್ಧಿ, ಬೆಳವಣಿಗೆ ಹಾಗೂ ಜೀವಕೋಶಗಳ ವಿಭಜನೆ ಹಾಗೂ ಉತ್ಪತ್ತಿಯ ಮೇಲೂ ಪರಿಣಾಮವನ್ನು ಉಂಟುಮಾಡುತ್ತದೆ. ವಂಶವಾಹಿನಿಗಳ ಮೇಲೆ ಕೈಗೊಂಡ ಇನ್ನೊಂದು ಅಧ್ಯಯನದಲ್ಲಿ ಕೇವಲ 1 ಗಂಟೆಯ ನಿದ್ರಾಹೀನತೆಯು ಸುಮಾರು 711 ವಂಶವಾಹಿನಿಗಳ ಮೇಲೆ ಪರಿಣಾಮ ಬೀರಿದ್ದನ್ನು ಕಾಣಲಾಯಿತು. ಇದರಲ್ಲಿ ಅರ್ಧದಷ್ಟು ವಂಶವಾಹಿನಿಗಳ ಕಾರ್ಯ ದ್ವಿಗುಣಗೊಂಡಿದ್ದು, ಇನ್ನರ್ಧದಷ್ಟು ವಂಶವಾಹಿನಿಗಳು ವಿರೂಪಗೊಂಡು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡದ ಸ್ಥಿತಿಯಲ್ಲಿ ಇದ್ದವು. ವಿರೂಪಗೊಂಡ ವಂಶವಾಹಿನಿಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ಉರಿಯೂತವನ್ನು ನಿಯಂತ್ರಿಸುವ ವಂಶವಾಹಿನಿಗಳು ಆಗಿದ್ದವು. ಹೆಚ್ಚಿನ ಬಲದಿಂದ ಕಾರ್ಯವನ್ನು ನಿರ್ವಹಿಸುವ ವಂಶವಾಹಿನಿಗಳು ಕ್ಯಾನ್ಸರ್ ಜೀವಕೋಶಗಳನ್ನು ಹಾಗೂ ಉರಿಯೂತವನ್ನು ಉಂಟುಮಾಡುವ ಹಾಗೂ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ಹೆಚ್ಚಿಸುವ ವಂಶವಾಹಿನಿಗಳೆಂದು ಗುರುತಿಸಲಾಯಿತು. ಕೇವಲ 2 ಗಂಟೆಯ ನಿದ್ರಾಹೀನತೆಯು ವಂಶವಾಹಿನಿಗಳ ಕಾರ್ಯದಲ್ಲಿ ಇಷ್ಟೊಂದು ಪ್ರಮಾಣದ ಬದಲಾವಣೆಯನ್ನು ಉಂಟುಮಾಡುತ್ತಿದ್ದರೆ, ನಿರಂತರವಾದ ನಿದ್ರಾಹೀನತೆಯು ಯಾವ ಪ್ರಮಾಣದ ದುರಂತಗಳನ್ನು ಉಂಟುಮಾಡಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ. ನಿದ್ರಾಹೀನತೆಯು ಕರುಳುಗಳ, ಪ್ರೋಸ್ಟೇಟ್, ಮೂತ್ರಕೋಶ ಹಾಗೂ ಸ್ತನಗಳ ಕ್ಯಾನ್ಸರ್ ಉಂಟುಮಾಡಬಹುದು ಎಂದು ಕೆಲವು ಅಧ್ಯಯನಗಳಲ್ಲಿ ದಾಖಲಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ನಿದ್ರಾಹೀನತೆಯನ್ನು ಉಂಟುಮಾಡುವ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವುದನ್ನು ಕ್ಯಾನ್ಸರ್ಜನಕವೆಂದು ವರ್ಗೀಕರಿಸಿದೆ. ನಿದ್ರೆ ಹಾಗೂ ಲಿಪಿಡ್ ಪ್ರೊಫೈಲ್ ಕೊಬ್ಬಿನ ಪಟ್ಟಿ. ನಿದ್ರಾಹೀನತೆ ಅಥವಾ ನಿದ್ರೆ ಕೊರತೆಯು ಎಲ್.ಡಿ.ಎಲ್. ಕೊಲೆಸ್ಟರಾಲ್ ಪ್ರಮಾಣದಲ್ಲಿ ಹೆಚ್ಚಳವನ್ನು ಉಂಟುಮಾಡಬಹುದು ಎಂಬುದನ್ನು ದಾಖಲಿಸಲಾಗಿದೆ. ಒಳ್ಳೆಯ ಗುಣಮಟ್ಟದ ನಿದ್ರೆಯನ್ನು ಮಾಡುವ 85 ವರ್ಷ ದಾಟಿದ ಕೆಲವು ಹಿರಿಯ ನಾಗರಿಕರಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಇಲ್ಲದಿರುವುದನ್ನು ಕೂಡ ಕಾಣಲಾಯಿತು. ಕಾಣಿಸಿದ ಎಲ್ಲ ಅಧ್ಯಯನಗಳು ನಿದ್ರೆಯ ಮಹತ್ವವನ್ನು ಸಾರಿ ಹೇಳುತ್ತವೆ. ಒಳ್ಳೆಯ ನಿದ್ರೆಯು ಒಳ್ಳೆಯ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕೆ ಮೂಲಭೂತವಾದ ಅನಿವಾರ್ಯತೆಯಲ್ಲವೇ? ನಿದ್ರೆ ಚಿಕ್ಕದಾದಷ್ಟು ಆಯಸ್ಸು ಕೂಡ ಚಿಕ್ಕದಾಗುತ್ತದೆ ಎಂಬ ಮಾತಿನಲ್ಲಿ ಸತ್ಯಾಂಶ ಇದೆ. ನಿದ್ರೆಯು ಪ್ರತಿಯೊಬ್ಬ ವ್ಯಕ್ತಿಯ ನಿತ್ಯ ಜೀವನದ ಮಹತ್ವದ ಭಾಗವಾಗಿದ್ದು, ಅದು ಐಚ್ಛಿಕವಾದ ಐಷಾರಾಮ ಅಥವಾ ಸುಖಭೋಗವಲ್ಲ, ಅದು ಇನ್ನಾವುದೇ ವಸ್ತುವಿನ ಜೊತೆಗೆ ವಿನಿಮಯಿಸಬಲ್ಲ ಸರಕಲ್ಲ. ನಿದ್ರೆಯ ಅವಧಿಯನ್ನು ಕಡಿತಗೊಳಿಸುವುದರಿಂದ ಆರೋಗ್ಯ ಹಾಗೂ ಯೋಗಕ್ಷೇಮಕ್ಕೆ ತುಂಬಲಾರದ ಹಾನಿಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕ್ಷುಲ್ಲಕ ಕಾರಣಗಳಿಗಾಗಿ ನಿದ್ರಾಹೀನತೆಯ ಪಿಡುಗಿನಿಂದ ಬಳಲುತ್ತಿರುವ ಯುವ ಜನಾಂಗವು ತಮ್ಮ ಆರೋಗ್ಯಯುತ ಭವಿಷ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ನಿದ್ರೆಯನ್ನು ಸಂಪತ್ತಾಗಿ ಕಾಪಾಡಿಕೊಳ್ಳಬೇಕು. 9 ಮನೋಲೋಕ ಮೆದುಳು ಮುಕ್ಕಾದಾಗ. ಸಾಮಾನ್ಯವಾಗಿ ಡಿಮೆನ್ಷಿಯಾ ಮುಪ್ಪು ಕಾಯಿಲೆ ಅಂದಾಕ್ಷಣ ಬಾಯಿಗೆ ಬರುವ ಪದಗಳು 2. ಒಂದು ಆಲ್ಝೈಮರ್ಸ್ ಕಾಯಿಲೆ, ಮತ್ತೊಂದು ನೆನಪಿನ ಶಕ್ತಿ ಕುಂದುವುದು. ಆದರೆ ಡಿಮೆನ್ಷಿಯಾ ಎಂಬ ಕಾಯಿಲೆ ಇನ್ನೂ ಹಲವು ಉಪವಿಭಾಗಗಳನ್ನು, ಬೇರೆ ಬೇರೆ ಲಕ್ಷಣಗಳನ್ನು ಹೊಂದಿರುತ್ತದೆ ಎಂಬುದು ಬಹುಜನರಿಗೆ ಗೊತ್ತಿರದ ವಿಷಯ. ನಮ್ಮ ಮೆದುಳಿಗೆ ಹಲವು ಭಾಗಗಳು. ಅವುಗಳಲ್ಲಿ ಪ್ರತಿ ಭಾಗವು ಬೇರೆ ಬೇರೆ ಕಾರ್ಯಗಳ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಇಡೀ ಮೆದುಳನ್ನು 4 ಭಾಗಗಳಾಗಿ ವಿಂಗಡಿಸಿ, ಅವುಗಳ ಕಾರ್ಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮುಮ್ಮೆದುಳು ಫ್ರಂಟಲ್ ಲೋಬ್ ನಿರ್ಣಾಯಕ ಶಕ್ತಿ, ಸಮಸ್ಯೆ ಪರಿಹಾರ, ಯೋಜನಾಬದ್ಧತೆ, ವ್ಯಕ್ತಿತ್ವ, ಭಾಷೆ ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಸ್ವನಿಯಂತ್ರಣದ ಚಲನೆಗಳು ಇದರ ಅಂಕೆಯಲ್ಲಿಯೇ ಇರುವಂಥದ್ದು. ಮುಮ್ಮೆದುಳಿಗೆ ತಾಕಿಕೊಂಡಂತೆ ಇರುವ ಪೆರೈಟಲ್ ಲೋಬ್ ಸ್ಪರ್ಶ, ನೋವು, ಉಷ್ಣತೆಗಳ ಸಂವೇದನೆಯನ್ನು ಗ್ರಹಿಸುತ್ತದೆ. ದಿಕ್ಕುಗಳು, ಎಲ್ಲಿದ್ದೇವೆ ಎಂಬುದರ ಅರಿವು ಉಂಟುಮಾಡುವುದು ಇದರ ಕೆಲಸ. ಮುಮ್ಮೆದುಳಿನ ಹಿಂದೆ, ಅದರ 2 ಪಕ್ಕಗಳಿಗೆ ಇರುವಂತಹ ಟೆಂಪೋರಲ್ ಲೋಬ್ ಕೇಳುವಿಕೆ, ನೆನಪು ಮತ್ತು ಭಾಷೆಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮೆದುಳಿನ ಹಿಂಭಾಗ ಅಥವಾ ಹಿಮ್ಮೆದುಳು ಆಕ್ಸಿಪಿಟಲ್ ಲೋಬ್ ದೃಶ್ಯ ಸಂವೇದನೆ,
ಕಣ್ಣುಗಳಿಂದ ಬರುವ ಪ್ರಚೋದನೆಯನ್ನು ಗ್ರಹಿಸುವುದು, ಬಣ್ಣಗಳನ್ನು ವಿಶ್ಲೇಷಿಸುವುದು ಈ ಕಾರ್ಯಗಳನ್ನು ಮಾಡುತ್ತದೆ. ಮೆದುಳಿನ ಯಾವುದೇ ಭಾಗದಲ್ಲಿ ರಕ್ತಸ್ರಾವ, ಗೆಡ್ಡೆ, ಸೋಂಕು ಇತ್ಯಾದಿ ಕಾರಣಗಳಿಂದ ನರಕೋಶಗಳು ನಾಶವಾದರೆ ಆ ಭಾಗದ ಕಾರ್ಯಗಳು ಕುಂಠಿತವಾಗುತ್ತವೆ. ಡಿಮೆನ್ಷಿಯಾ ಪದದ ಪದಶಃ ಅರ್ಥ ಬುದ್ಧಿ ವಿವೇಚನೆಗಳು ನಮ್ಮ ಅಂಕೆಯಲ್ಲಿರದ ಸ್ಥಿತಿ. ಲ್ಯಾಟಿನ್ ಮೂಲದ ಈ ಪದ ಈಗ ಬೌದ್ಧಿಕ ಎಂದು ಕರೆಯಲಾಗುವ ನೆನಪು, ಯೋಚನಾ ಶಕ್ತಿ, ತರ್ಕ, ನಿರ್ಣಯ ಸಾಮರ್ಥ್ಯಗಳಲ್ಲಿ ಕುಂದು ಉಂಟಾಗುವ ಕಾಯಿಲೆ ಎಂದೇ ಅರ್ಥೈಸಲ್ಪಡುತ್ತದೆ. ಇದರ ಒಂದು ವಿಧ ಫ್ರಂಟೋಟೆಂಪೋರಲ್ ಡಿಮೆನ್ಷಿಯಾ. ಇದು ಮುಮ್ಮೆದುಳು ಮುಕ್ಕಾಗುವಂತೆ ಮಾಡುವ ಕಾಯಿಲೆ. ಮುಮ್ಮೆದುಳಿನಲ್ಲಿ ಅಂದರೆ ಫ್ರಾಂಟಲ್ ಲೋಬ್ ಮತ್ತು ಪಕ್ಕಗಳಲ್ಲಿರುವ ಟೆಂಪೋರಲ್ ಲೋಬ್ಗಳಲ್ಲಿರುವ ನರಕೋಶಗಳು ಆಘಾತ, ಸೋಂಕು, ರಕ್ತ ಸಂಚಾರದ ಏರುಪೇರು ಹೀಗೆ ವಿವಿಧ ಕಾರಣಗಳಿಂದ ನಶಿಸಿದಾಗ ಈ ಸಮಸ್ಯೆ ಉಂಟಾಗುತ್ತದೆ. ಮೊದಲೇ ನಾವು ನೋಡಿದಂತೆ ಮೆದುಳಿನ ಈ ಭಾಗಗಳು ವ್ಯಕ್ತಿತ್ವ, ನಡವಳಿಕೆ, ಭಾಷೆ ಮೊದಲಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಪ್ರಧಾನವಾಗಿ ನಡವಳಿಕೆಯ ಸಮಸ್ಯೆಗಳೇ ಇಲ್ಲಿ ಎದ್ದು ನಿಲ್ಲುತ್ತವೆ. ವ್ಯಕ್ತಿತ್ವವೇ ಬದಲಾದಂತೆ ಆತ್ಮೀಯರಿಗೆ ಭಾಸವಾಗುತ್ತದೆ. ಇತರ ಮುಪ್ಪು ಕಾಯಿಲೆ ಜನರಿಗೆ ಹೆಚ್ಚು ಪರಿಚಿತವಿರುವ ಅಲ್ಝೈಮರ್ಸ್ ಕಾಯಿಲೆಗಿಂತ 2 ಮುಖ್ಯ ವ್ಯತ್ಯಾಸಗಳನ್ನು ಇಲ್ಲಿ ಗಮನಿಸಬಹುದು. ಮೊದಲನೆಯದು, ನೆನಪಿನ ಶಕ್ತಿಯ ಸಮಸ್ಯೆಗಳು ಇಲ್ಲಿ ಹಿನ್ನೆಲೆಯಲ್ಲಷ್ಟೇ ಇರುತ್ತವೆ. ಅವುಗಳು ದಿನಚರಿಗೆ ಸಮಸ್ಯೆಯಾಗುವ ಮಟ್ಟಿಗೆ ಇಲ್ಲಿರುವುದಿಲ್ಲ. ಎರಡನೆಯದು, ಉಳಿದೆಲ್ಲ ಡಿಮೆನ್ಷಿಯಾಗಳು ವೃದ್ಧಾಪ್ಯ ಎಂದು ನಾವು ಭಾವಿಸುವ 60 ನಂತರವೇ. ಆದರೆ ಫ್ರಂಟೋಟೆಂಪೋರಲ್ ಡಿಮೆನ್ಷಿಯಾ ಆರಂಭವಾಗುವ ವಯಸ್ಸು ಹೆಚ್ಚಾಗಿ 60 ವರ್ಷಗಳಿಗಿಂತ ಮೊದಲೇ. ಈ 2 ಮುಖ್ಯ ವ್ಯತ್ಯಾಸಗಳಿಂದ ವೃದ್ಧಾಪ್ಯದಲ್ಲಿ ಬರುವ ಡಿಮೆನ್ಷಿಯಾ ಇರಬಹುದು ಎಂಬ ಸಾಧ್ಯತೆಯನ್ನೇ ಬಹುಜನ ಗಮನಿಸುವುದಿಲ್ಲ. ಅದರ ಬದಲು ವಿಚಿತ್ರ ನಡವಳಿಕೆ ಎಂಬ ಲಕ್ಷಣಕ್ಕೆ ಮಾಟ ಮಂತ್ರ, ಪೂಜೆ ಪುನಸ್ಕಾರಗಳ ಮೊರೆ ಹೋಗುವ ಸಾಧ್ಯತೆ ಹೆಚ್ಚು, ಅಥವಾ 60 ವಯಸ್ಸಿನಲ್ಲಿ ಯಾರಿಗೆ ಆದರೂ ಸಹಜವಾಗಿ ಎದುರಾಗಬಲ್ಲ ಆತ್ಮೀಯರ ಸಾವುಗಳು, ಪತಿ ಪತ್ನಿಯ ಅನಾರೋಗ್ಯ ಸಾವುಗಳು ಒತ್ತಡದಿಂದ ಇಂತಹ ವಿಚಿತ್ರ ನಡವಳಿಕೆಗಳನ್ನು ತರುತ್ತವೆ ಎಂದು ಭಾವಿಸಲು ಸಾಧ್ಯವಿದೆ. ವಿಚಿತ್ರ ನಡವಳಿಕೆ ಯಾವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ? ಸಂದರ್ಭೋಚಿತವಲ್ಲದ ಅಳುನಗು, ಯಾರು ಏನು ಎಂದು ನೋಡದೆ ಏನೋ ಮಾತನಾಡುವುದು, ಲೈಂಗಿಕ ನಡವಳಿಕೆಗಳು, ಸ್ವಂತ ಉಡುಗೆಯ ಬಗ್ಗೆ ಗಮನವಿರದಿರುವುದು, ಸಿಕ್ಕಾಪಟ್ಟೆ ತಿನ್ನುವುದು, ಮಿತಿಮೀರಿ ಸಿಹಿ ಬೇಕೆಂದು ಬಯಸುವುದು ಈ ಕಾಯಿಲೆಯ ಲಕ್ಷಣಗಳಾಗಲು ಸಾಧ್ಯವಿದೆ. ಕ್ರಮೇಣ ಭಾಷೆ ಮಾತುಗಳಲ್ಲಿಯೂ ಸಮಸ್ಯೆಗಳು ತಲೆದೋರಬಹುದು. ಇತರರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವುದು. ಬರಹವನ್ನು ಓದುವಲ್ಲಿ ತೊಡಕು, ಮಾತನಾಡುವಾಗ ಪದಗಳನ್ನು ಮರೆತು ಅದು ಎಂದು ಮತ್ತೆ ಮತ್ತೆ ಉಪಯೋಗಿಸುವುದು, ಕ್ರಮೇಣ ಮಾತಿನ ಉಚ್ಚಾರಣೆಯಲ್ಲಿ ಅಸ್ಪಷ್ಟತೆ ಕಾಣಿಸಬಹುದು. ಕೆಲವು ವ್ಯಕ್ತಿಗಳಲ್ಲಿ ಫ್ರಂಟೋಟೆಂಪೋರಲ್ ಡಿಮೆನ್ಷಿಯಾದಿಂದ ನಿರ್ವಿಕಾರತೆ, ಯಾವ ಭಾವನೆಗಳು ಇರದಂತಹ ಸ್ಥಿತಿ, ಯಾವುದೇ ಚಟುವಟಿಕೆಯನ್ನು ಮಾಡದೆ ನಿರ್ಲಿಪ್ತತೆಯ ಭಾವದಲ್ಲಿ ಸದಾ ಇರುವಂತಹ ಲಕ್ಷಣಗಳು ಕಾಣಿಸಬಹುದು. ಚಲನೆಯ ಸಮಸ್ಯೆಗಳು ಕಂಡುಬರಬಹುದು. ಫ್ರಂಟೋಟೆಂಪೋರಲ್ ಡಿಮೆನ್ಷಿಯಾದ ಚಿಕಿತ್ಸೆ ಇಂದಿನ ದಿನಗಳಲ್ಲಿ ನಿರ್ದಿಷ್ಟ ಇಂತಹ ಒಂದು ಔಷಧಿಯಿಂದ ಎಂಬಂತೆ ಇಲ್ಲ. ಆದರೆ ಯಾವುದೇ ಇಳಿವಯಸ್ಸಿನ ಕಾಯಿಲೆಯಂತೆ, ಡಿಮೆನ್ಷಿಯಾದ ಇತರ ವಿಧಗಳಂತೆ ಇಲ್ಲಿಯೂ ಬೇಗ ಗುರುತಿಸಿ ಚಿಕಿತ್ಸೆಯನ್ನು ಶೀಘ್ರವಾಗಿ ಆರಂಭಿಸಿದಷ್ಟು ಕಾಯಿಲೆಯ ತೀವ್ರತೆಯನ್ನು ತಡೆಯುವುದು, ಜೀವನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಿದೆ. ಚಿಕಿತ್ಸೆ ಎಂದರೆ ಒಂದು ಔಷಧಿ ಎಂಬ ಭಾವನೆಯಿಂದ ಹೊರಬರುವುದು ಮುಖ್ಯ. ರೋಗಿಯ ಆತ್ಮೀಯರಿಗೆ ಸರಿಯಾದ ಅರಿವು, ಮಾಹಿತಿ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ವಿಚಿತ್ರ ನಡವಳಿಕೆ ಇಲ್ಲಿ ಮುಖ್ಯ ಲಕ್ಷಣವಾದ್ದರಿಂದ ಅದು ಉದ್ದೇಶಪೂರ್ವಕ ಎಂದು ಭಾವಿಸಿ ಬಿಡುವ ಅಪಾಯವಿದೆ. ಹಾಗೆಯೇ ಮಾತು ಭಾಷೆಯಲ್ಲಿ ಉಂಟಾಗುವ ಸಮಸ್ಯೆಗಳು ಸಂವಹನದಲ್ಲಿ ಅಡ್ಡಿಯನ್ನು ಉಂಟು ಮಾಡಬಹುದು. ಇಂತಹ ಸಂದರ್ಭಗಳಲ್ಲಿ ರೋಗಿಯ ಸಾಮಾಜಿಕ ನಡವಳಿಕೆಗಳಲ್ಲಿ ಉಂಟಾಗುವ ಸಮಸ್ಯೆಗಳಿಂದ ಕುಟುಂಬದವರು ಮುಜುಗರ ಎದುರಿಸಬೇಕಾಗಬಹುದು. ಆಗ ಇದು ಕಾಯಿಲೆ, ವ್ಯಕ್ತಿಯ ನಿಯಂತ್ರಣದಲ್ಲಿ ಇರುವಂತದ್ದಲ್ಲ ಎಂಬುದನ್ನು ಗಮನಿಸುವುದು ಸೂಕ್ತ. ಸರಳವಾಗಿ, ನಿಧಾನವಾಗಿ ಮಾತನಾಡುವುದು, ವಾದಕ್ಕೆ ನಿಲ್ಲದಿರುವುದು ಅಗತ್ಯವಾಗಿ ಕುಟುಂಬದವರು ಮಾಡಬೇಕಿರುವ ಕಾರ್ಯಗಳು. ಕಾಯಿಲೆಯನ್ನೇ ಗುಣಪಡಿಸುವ ಔಷಧಿಗಳಿಲ್ಲ ನಿಜ, ಆದರೆ ಲಕ್ಷಣಗಳನ್ನು ತಗ್ಗಿಸಬಲ್ಲ, ರೋಗಿಯ, ಕುಟುಂಬದವರ ಬದುಕನ್ನು ಸಹನೀಯ ಮಾಡಬಲ್ಲ ಔಷಧಗಳಿವೆ. ವರ್ತನಾ ಚಿಕಿತ್ಸೆ, ಕಲಾ ಚಿಕಿತ್ಸೆ ಮುಂತಾದ ಚಿಕಿತ್ಸಾ ಕ್ರಮಗಳು ಇವೆ. ಇವೆಲ್ಲದರ ಉಪಯೋಗವನ್ನು ಪಡೆದುಕೊಳ್ಳುವುದರಿಂದ ಜೀವನದ ಗುಣಮಟ್ಟವನ್ನು ಏರಿಸಿ ಕಾಯಿಲೆಯ ಜೊತೆಗೆ ಶಾಂತಿಯುತ ಜೀವನ ನಡೆಸುವಂತೆ ಮಾಡಬಹುದು.
10 ಚಿಣ್ಣರ ಪುಟ. ನಿಜವಾದ ನ್ಯಾಯವೆಂದರೆ ಅಕ್ಬರ್ ಮತ್ತು ಬೀರಬಲ್ ಆಸ್ಥಾನದಲ್ಲಿರುವಾಗ ಒಬ್ಬ ಬಡ ರೈತ ಬಂದ. ಆತಂಕದಲ್ಲಿದ್ದ ಆತ ಬಂದವನೇ ಅಕ್ಬರನಿಗೆ ತಲೆಬಾಗಿ, ಜಹಾಬ್ನ, ಪಕ್ಕದ ಮನೆಯವನ ದನಕರುಗಳು ನನ್ನ ಗದ್ದೆಯ ಪೈರನ್ನು ತಿಂದು ಬಿಟ್ಟಿವೆ. ನಾನು ಬಡವ. ನಾನು ಎಷ್ಟು ಸಾರಿ ಹೇಳಿದರೂ ಅವನು ಕೇಳುವುದೇ ಇಲ್ಲ. ದಯವಿಟ್ಟು ನನಗೆ ನ್ಯಾಯ ಕೊಡಿ ಅಂದ. ಅಕ್ಬರ್ ಬೀರಬಲ್ಲನೆಡೆಗೆ ತಿರುಗಿ ಆ ಸಮಸ್ಯೆಯನ್ನು ಪರಿಹರಿಸುವಂತೆ ಆದೇಶಿಸಿದ. ಆಗ ಬೀರಬಲ್ ರೈತನ ಕಡೆಗೆ ತಿರುಗಿ, ನಿನ್ನ ನೆರೆ ಮನೆಯವನಿಗೆ ಏನು ಶಿಕ್ಷೆ ಆಗಬೇಕೆಂದು ನೀನು ಬಯಸುತ್ತೀ ಎಂದು ಕೇಳಿದ. ಅದಕ್ಕೆ ಸಿಟ್ಟಿನಲ್ಲಿದ್ದ ರೈತ, ಅವನ ದನಕರುಗಳನ್ನು ತೆಗೆದುಕೊಳ್ಳಿ ಅಂದ. ಬೀರಬಲ್ ಒಂದು ಕ್ಷಣ ಯೋಚನೆ ಮಾಡಿ ಮಾರನೇ ದಿನ ಬರಲು ಹೇಳಿದ. ಮಾರನೇ ದಿನ ಆಸ್ಥಾನಕ್ಕೆ ರೈತನು ಬಂದ, ನೆರೆಮನೆಯಾತನು ಬಂದ. ಬೀರಬಲ್ ಹೇಳಿದ್ದ, ದನಕರುಗಳು ನಿರಪರಾಧಿಗಳು, ಆಹಾರ ಇರುವಲ್ಲಿ ಹೋಗುವುದು ಅವುಗಳ ಸ್ವಭಾವ. ಅವುಗಳನ್ನು ಮುಟ್ಟುಗೋಲು ಹಾಕಿಕೊಂಡರೆ ಏನೂ ಸಾಧಿಸಿದಂತಾಗುವುದಿಲ್ಲ ಅಂದವನೇ ನೆರೆಮನೆಯಾತನ ಕಡೆ ತಿರುಗಿ, ನೋಡು ನಿನ್ನದು ನಿರ್ಲಕ್ಷ್ಯದ ಸ್ವಭಾವ. ನಿನ್ನ ರಾಸುಗಳು ರೈತನ ಪೈರನ್ನು ತಿಂದಿದ್ದಕ್ಕೆ ನೀನು ಪರಿಹಾರ ಕೊಡಬೇಕು. ಅಷ್ಟೇ ಅಲ್ಲ, ನಿನ್ನ ಮನೆಯ ಸುತ್ತ ಗಟ್ಟಿಯಾದ ಬೇಲಿ ಹಾಕಿಸಿ ದನಕರುಗಳು ಅಲ್ಲಿಗೆ ಹೋಗದಂತೆ ಮಾಡು. ಮತ್ತೊಂದು ಸಲ ಹೀಗಾದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದ. ರೈತ ಮತ್ತು ನೆರೆಮನೆಯವನು ಇಬ್ಬರು ನಮಸ್ಕರಿಸಿ ಹೋಗುತ್ತಾರೆ. ಆಗ ಅಕ್ಬರ್, ಭೇಷ್ ಬೀರಬಲ್, ಮತ್ತೆ ನಿನ್ನ ಬುದ್ಧಿವಂತಿಕೆಯಿಂದಲೇ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಬಿಟ್ಟೆ ಅಂದ. ಆಗ ಬೀರಬಲ್, ಜಹಾಬ್ನ, ನಿಜವಾದ ನ್ಯಾಯ ಎಂದರೆ ಕಠಿಣ ಶಿಕ್ಷೆ ನೀಡುವುದಲ್ಲ, ದೊಡ್ಡ ತಪ್ಪುಗಳಿಗೆ ಶಿಕ್ಷೆ ಬೇಕು. ಆದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಸುಧಾರಿಸಿ ಮತ್ತೆ ಅವನ್ನು ಪುನರಾವರ್ತನೆ ಮಾಡದಂತೆ ನೋಡಿಕೊಳ್ಳುವುದೇ ನಿಜವಾದ ನ್ಯಾಯ ಎಂದ. ನಿಜವಾದ ನ್ಯಾಯ ವ್ಯಕ್ತಿಗಳನ್ನು ಸುಧಾರಿಸುತ್ತದೆ. ಸಣ್ಣ ಪುಟ್ಟ ತಪ್ಪುಗಳಿಗೆ ದೊಡ್ಡ ಶಿಕ್ಷೆ ಕೊಟ್ಟು ಬಿಟ್ಟರೆ ಅವರಿಂದ ಮುಂದೆ ಮತ್ತಷ್ಟು ದೊಡ್ಡ ಅಪರಾಧಗಳಾಗುವ ಸಾಧ್ಯತೆ ಇರುತ್ತದೆ. ಆದರೆ ಅವರ ತಪ್ಪುಗಳ ಅರಿವು ಅವರಿಗೆ ಆಗುವಂತೆ ಮಾಡಿದರೆ ಅದು ಭವಿಷ್ಯದಲ್ಲಿ ಮತ್ತೆ ಆ ತಪ್ಪುಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸಲು ಸಹಾಯಕವಾಗುತ್ತದೆ. ಇಂದಿನ ಮಕ್ಕಳೊಂದಿಗೆ ನಾವು ಇದನ್ನೇ ಮಾಡಬೇಕಿದೆ. ಅವರನ್ನು ಸಹಾನುಭೂತಿಯಿಂದ ನೋಡಿ ಅವರ ತಪ್ಪುಗಳನ್ನು ಅವರಿಗೆ ತಿಳಿಸಿ ಹೇಳಬೇಕಿದೆ. ಏಕೆಂದರೆ ಈ ಸಣ್ಣ ಹೆಜ್ಜೆಗಳೇ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥವು. ಬೆಳಕಿನ ಹಬ್ಬ ದೀಪಾವಳಿ. ಬಂದಿತು ಬೆಳಕಿನ ಹಬ್ಬ. ಸಡಗರ ಸಂಭ್ರಮ ಮನೆಯ ತುಂಬ. ಅಕ್ಕ ತಂಗಿಯರನ್ನು ತವರಿಗೆ ಕರೆಸಿ, ಹಬ್ಬದ ಉಡುಗೊರೆ ಕೊಡಿಸಿ ಕಳಿಸಿ. ಮೊದಲು ಆಯಿತು ಎಣ್ಣೆ ಸ್ನಾನ, ನಂತರ ಮಾಡಿದೆ ದೇವರ ಧ್ಯಾನ. ಆರತಿ ಬೆಳಗಿದಳು ನನ್ನ ಸೋದರಿ, ಬಿತ್ತು ಯಪ್ಪ ಜೇಬಿಗೆ ಕತ್ತರಿ. ವರ್ಷಕ್ಕೊಮ್ಮೆ ಹಬ್ಬ ಬಂತು, ಸಂತೋಷವನ್ನು ಹೊತ್ತು ತಂತು. ಮನೆಯಲ್ಲಿ ನಡೆಯಿತು ಔತಣಕೂಟ, ನಕ್ಕು ನಲಿದೆವು ಆಡುತ್ತ ಆಟ. ಕೊರೋನಾಕ್ಕೆ ಔಷಧಿ ಸಿಗಲಿಲ್ಲ, ದೂರದ ಬಂಧುಗಳು ಬರಲಿಲ್ಲ. ಬೇಗನೆ ಸಿಗಲಿ ಕೊರೋನಾ ಲಸಿಕೆ, ಮುಂದಿನ ಹಬ್ಬಕ್ಕೆ ಸೇರುವ ಬಯಕೆ. ಮನೆ ಬೆಳಗಲಿ ದೀಪ, ಅಳಿಯಲಿ ಕೋಪ ತಾಪ. ದೀಪವು ಬೆಳಗಲಿ ಜ್ಞಾನದ ಜ್ಯೋತಿ, ಮನದಲ್ಲಿ ನೆಲೆಸಲಿ ಭಕ್ತಿ ಪ್ರೀತಿ. ರಚನೆ ಕಿರಣ್ ಪಾಟೀಲ್, ಬೆಳಗಾವಿ. ಕವನ ಸಂಕಲನ ಕೆಂಡದ ನೆರಳು. 11 ಅಡುಗೆ ಮನೆ. ಪನ್ನೀರ್ನ ಸಿಹಿ ತಿನಿಸುಗಳು. ಪನ್ನೀರ್ ತಿನಿಸುಗಳೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇದರಿಂದ ಹಲವಾರು ರುಚಿಕರ ಸಿಹಿ ತಿಂಡಿಗಳನ್ನು ತಯಾರಿಸಬಹುದು. ದೀಪಾವಳಿಗೆ ಪ್ರತಿ ವರ್ಷ ಮಾಡುವ ಸಾಂಪ್ರದಾಯಿಕ ಸಿಹಿಗಳ ಬದಲು ಈ ವರ್ಷ ಪನ್ನೀರ್ ಸಿಹಿ ತಿನಿಸುಗಳನ್ನು ಮಾಡಿ ಸವಿಯಿರಿ. ಒಂದು ಪನ್ನೀರ್ ಹೀಗೆ ಮಾಡಿ. ಏನೇನು ಬೇಕು? ಹಾಲು 2 ಲೀಟರ್, ನಿಂಬೆ ರಸ 2 ಚಮಚ, ಉಪ್ಪು 1/4 ಚಮಚ. ಮಾಡೋದು ಹೇಗೆ? ಬಾಣಲೆಗೆ ಹಾಲನ್ನು ಹೊಕ್ಕಿ ಬಿಸಿ ಮಾಡಿಕೊಳ್ಳಿ. ಬಳಿಕ ನಿಂಬೆ ರಸ ಸೇರಿಸಿ ಮಿಶ್ರಣ ಮಾಡಿ. ಮಧ್ಯಮ ಉರಿಯಲ್ಲಿ ಹಾಲು ಒಡೆಯುವವರೆಗೆ ಕುದಿಸಿ. ಬಳಿಕ ಒಲೆಯನ್ನು ಆರಿಸಿ, ಹಾಲಿನ ಮಿಶ್ರಣವನ್ನು ಮಸ್ಲಿನ್ ಬಟ್ಟೆಯಲ್ಲಿ ಹೊಕ್ಕಿ ನೀರನ್ನು ಸೋಸಿ ತೆಗೆಯಿರಿ. ಈ ಮಿಶ್ರಣಕ್ಕೆ ತಣ್ಣಗಿನ ನೀರನ್ನು ಹೊಕ್ಕಿ ತೊಳೆಯಿರಿ. ನಂತರ ಉಪ್ಪನ್ನು ಹೊಕ್ಕಿ ಮಿಶ್ರಣ ಮಾಡಿ. ಬಳಿಕ ಸಮತಟ್ಟಾಗಿ ಮಾಡಿ ಗಟ್ಟಿಯಾಗಿ ಸುತ್ತಿ ಅದರ ಮೇಲೆ ಭಾರವಾದ ವಸ್ತುವನ್ನು ಇಡಿ. ಅರ್ಧ ಗಂಟೆ ಬಳಿಕ ಪನ್ನೀರ್ ತಯಾರಾಗಿರುತ್ತದೆ. 2 ಮಲೈ ಸ್ಯಾಂಡ್ವಿಚ್. ಏನೇನು ಬೇಕು? ಪನ್ನೀರ್ 2 ಲೀಟರ್ ಗಟ್ಟಿ ಹಾಲಿನಿಂದ ತಯಾರಿಸಿದ್ದು, ಸಕ್ಕರೆ ಪಾಕಕ್ಕೆ
ಅರ್ಧ ಕಿಲೋಗ್ರಾಂ ಸಕ್ಕರೆ, ನೀರು 3.5 ಕಪ್, ರೋಸ್ ಎಸೆನ್ಸ್ 1 ಚಮಚ. ಮಿಶ್ರಣಕ್ಕೆ ಸಪ್ಪೆ ಕೋವಾ 200 ಗ್ರಾಂ, ಸಕ್ಕರೆ ಪುಡಿ 3 ಚಮಚ, ತಾಜಾ ಕ್ರೀಮ್ 1 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ಕೇಸರಿಯನ್ನು ಹಾಲಿನಲ್ಲಿ ನೆನೆಸಿದ್ದು 2 ಚಮಚ. ಮಾಡೋದು ಹೇಗೆ? ಪನ್ನೀರನ್ನು ಪುಡಿ ಮಾಡಿಕೊಂಡು ಮೃದುವಾಗುವವರೆಗೆ ನಾದಿಕೊಳ್ಳಿ. ಬಳಿಕ ನಿಂಬೆ ಗಾತ್ರದ ಉಂಡೆಗಳನ್ನು ತಯಾರಿಸಿಕೊಂಡು ಚಪ್ಪಟೆಯಾಗಿ ಮಾಡಿಕೊಳ್ಳಿ. ಸಕ್ಕರೆ ಮತ್ತು ನೀರನ್ನು ಬಾಣಲೆಗೆ ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ. ಇದಕ್ಕೆ ರೋಸ್ ಎಸೆನ್ಸ್ ಹಾಕಿ ಮಿಶ್ರಣ ಮಾಡಿ. ತಯಾರಿಸಿದ ಸ್ಯಾಂಡ್ವಿಚ್ ಅನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಮಧ್ಯಮ ಉರಿಯಲ್ಲಿ 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ. ಬಾಣಲೆಗೆ ಕೋವಾ, ಹಾಲಿನಲ್ಲಿ ನೆನೆಸಿದ ಕೇಸರಿ, ಫ್ರೆಶ್ ಕ್ರೀಮ್ ಹಾಗೂ ಸಕ್ಕರೆ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ. ಬಳಿಕ ಏಲಕ್ಕಿ ಪುಡಿ ಸೇರಿಸಿ ಮಿಶ್ರಣ ಮಾಡಿ. ಮಿಶ್ರಣವು ಗಟ್ಟಿಯಾದ ಬಳಿಕ ಒಲೆಯಿಂದ ಇಳಿಸಿ. ಸಕ್ಕರೆ ಪಾಕದಿಂದ ಸ್ಯಾಂಡ್ವಿಚ್ ತೆಗೆಯಿರಿ. ಬಳಿಕ ಮಧ್ಯದಲ್ಲಿ ನಿಧಾನವಾಗಿ ಕತ್ತರಿಸಿ. ಅವುಗಳ ನಡುವೆ ತಯಾರಿಸಿದ ಕೋವದ ಮಿಶ್ರಣವನ್ನು ಇಡಿ. ಬೇಕಿದ್ದರೆ ಪಿಸ್ತಾ ಚೂರುಗಳಿಂದ ಅಲಂಕರಿಸಿ. 3 ರಸಮಲಾಯಿ. ಏನೇನು ಬೇಕು? ಪನ್ನೀರು ತುಂಡುಗಳು 2 ದೊಡ್ಡ ಕಪ್, ಸಕ್ಕರೆ ಪಾಕಕ್ಕೆ ಸಕ್ಕರೆ ಅರ್ಧ ಕಿಲೋಗ್ರಾಂ, ನೀರು 3.5 ಕಪ್. ಮಲಾಯಿ ತಯಾರಿಸಲು ಹಾಲು 1 ಲೀಟರ್, ಸಕ್ಕರೆ 1 ಕಪ್, ಕೇಸರಿ ದಳ ಸ್ವಲ್ಪ, ಚೂರು ಮಾಡಿದ ಬಾದಾಮಿ ಹಾಗೂ ಪಿಸ್ತಾ 2 ಚಮಚ. ಮಾಡೋದು ಹೇಗೆ? ಪನ್ನೀರನ್ನು ಕೈಯಲ್ಲಿ ಪುಡಿ ಮಾಡಿಕೊಂಡು ಮೃದುವಾದ ಪೇಸ್ಟ್ನಂತೆ ನಾದಿಕೊಳ್ಳಿ. ಇದರಿಂದ ನಿಮಗೆ ಬೇಕಾದ ಗಾತ್ರದಲ್ಲಿ ಉಂಡೆಗಳನ್ನು ತಯಾರಿಸಿಕೊಂಡು ಅವುಗಳನ್ನು ಚಪ್ಪಟೆಯಾಗಿ ಮಾಡಿಕೊಳ್ಳಿ. ಇವುಗಳನ್ನು ತಯಾರಿಸಿದ ಸಕ್ಕರೆ ಪಾಕಕ್ಕೆ ಹಾಕಿ 15 ನಿಮಿಷ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಹಾಲನ್ನು ಬಾಣಲೆಗೆ ಹಾಕಿ ಅರ್ಧ ಅಳತೆಗೆ ಬರುವವರೆಗೆ ಕಾಯಿಸಿ. ಹಾಲಿಗೆ ಕೇಸರಿ, ಸಕ್ಕರೆ ಸೇರಿಸಿ, ಸಕ್ಕರೆ ಕರಗುವವರೆಗೆ ಕುದಿಸಿ. ಬೆಂದ ರಸಮಲಾಯಿಗಳನ್ನು ಸಕ್ಕರೆ ಪಾಕದಿಂದ ತೆಗೆದು ಅದರಲ್ಲಿ ಅಧಿಕವಾಗಿರುವ ಸಕ್ಕರೆ ಪಾಕವನ್ನು ಹೊರತೆಗೆಯಲು ಮೃದುವಾಗಿ ಒತ್ತಿ. ಬಳಿಕ ಒಂದು ಅಗಲವಾದ ಬಟ್ಟಲಿಗೆ ಜೋಡಿಸಿ ತಯಾರಿಸಿದ ಮಲಾಯಿಯನ್ನು ಅದರ ಮೇಲೆ ಹಾಕಿ. ಕೊನೆಯಲ್ಲಿ ಬಾದಾಮಿ, ಪಿಸ್ತಾದಿಂದ ಅಲಂಕರಿಸಿ. 4 ಸಂದೇಶ. ಏನೇನು ಬೇಕು? ಪನ್ನೀರ್ 2 ಲೀಟರ್ ಹಾಲಿನದ್ದು, ಸಕ್ಕರೆ ಪುಡಿ ಅರ್ಧ ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಪಿಸ್ತಾ ಚೂರುಗಳು ಸ್ವಲ್ಪ. ಮಾಡೋದು ಹೇಗೆ? ಪನ್ನೀರನ್ನು 10 ನಿಮಿಷ ಚೆನ್ನಾಗಿ ಕೈಯಲ್ಲಿ ನಾದಿಕೊಳ್ಳಿ. ಬಳಿಕ ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಹೊಂದಿಕೊಳ್ಳುವವರೆಗೆ ಮಿಶ್ರಣ ಮಾಡಿ. ನಂತರ ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಪೂರ್ತಿ ತೇವಾಂಶ ಹೋಗುವವರೆಗೂ ಹುರಿಯಿರಿ. ಏಲಕ್ಕಿ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡಿ. ಒಲೆಯಿಂದ ಇಳಿಸಿ. ತಣ್ಣಗಾದ ಬಳಿಕ ಉಂಡೆಗಳನ್ನು ಕಟ್ಟಿ ಮಧ್ಯದಲ್ಲಿ ಒತ್ತಿ. ಪಿಸ್ತಾ ಚೂರುಗಳಿಂದ ಅಲಂಕರಿಸಿ. 5 ರುಚಿಕರ ಪೇಡ. ಏನೇನು ಬೇಕು? ಪನ್ನೀರ್ ಸ್ವಲ್ಪ, ತುಪ್ಪ 2 ಚಮಚ, ಸಕ್ಕರೆ 10 ಚಮಚ, ಏಲಕ್ಕಿ ಪುಡಿ, ಹಾಲು ಸ್ವಲ್ಪ. ಮಾಡೋದು ಹೇಗೆ? ಪನ್ನೀರನ್ನು ಪುಡಿ ಮಾಡಿಕೊಂಡು ಬಾಣಲೆಗೆ ಹಾಕಿ 1 ಚಮಚ ತುಪ್ಪವನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ನಂತರ 2 ಚಮಚ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಪುನಃ 1 ಚಮಚ ಹಾಲನ್ನು ಸೇರಿಸಿ ಕೆಂಬಣ್ಣ ಬರುವವರೆಗೆ ಹುರಿಯಿರಿ. ಇಷ್ಟು ಮಾಡಲು 20 ನಿಮಿಷ ಬೇಕಾಗುತ್ತದೆ. ಕೆಂಬಣ್ಣ ಬಂದ ನಂತರ ಒಲೆ ಆರಿಸಿ. ಹುರಿದ ಪದಾರ್ಥ ಪೂರ್ತಿ ಆರಿದ ನಂತರ ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ಮಿಶ್ರಣವನ್ನು ಬಾಣಲೆಗೆ ಹಾಕಿ 6 ಚಮಚ ಹಾಲನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಬಣ್ಣ ಬದಲಾಗಿ ಗಾಢವಾದ ಕೆಂಬಣ್ಣ ಬಂದಾಗ ಏಲಕ್ಕಿ ಪುಡಿಯನ್ನು ಸೇರಿಸಿ. ಹೀಗೆ ಆಗಲು ಅರ್ಧ ಗಂಟೆ ಬೇಕಾಗುತ್ತದೆ. ಉಂಡೆ ಕಟ್ಟುವ ಪಾಕದ ಹದ ಬಂದಾಗ ಒಲೆಯಿಂದ ಇಳಿಸಿ. ಮಿಶ್ರಣದಿಂದ ನಿಮಗೆ ಬೇಕಾದ ಅಳತೆಯಲ್ಲಿ ಉಂಡೆಗಳನ್ನು ತಯಾರಿಸಿಕೊಳ್ಳಿ. ಸ್ವಲ್ಪ ಸಕ್ಕರೆ ಪುಡಿಯನ್ನು ತಯಾರಿಸಿ ಒಂದು ಪ್ಲೇಟಿನಲ್ಲಿ ಹಾಕಿ. ಸಕ್ಕರೆ ಪುಡಿ ಮಿಶ್ರಣದಲ್ಲಿ ಪೇಡಗಳನ್ನು ಉರುಳಿಸಿದರೆ ರುಚಿಕರವಾದ ಪೇಡ ತಯಾರು. 12 ಮಿತ್ರ ಜ್ಯೋತಿ ವಾರ್ತೆ. 12 ಸೆಪ್ಟೆಂಬರ್ 2025 ರಂದು ಬೆಳಿಗ್ಗೆ 9:30 ಕಿತಾಲ್ ರೇಡಿಯೋನ ಜೆ ಗುರುವಾರ ಅವರು ಮಿತ್ರ ಜ್ಯೋತಿಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರ ಸಂದರ್ಶನವನ್ನು ನಡೆಸಿದರು.
ತಂತ್ರಜ್ಞಾನದ ಮೂಲಕ ಹೇಗೆ ಮಿತ್ರ ಜ್ಯೋತಿ ಸಂಸ್ಥೆಯು ದೃಷ್ಟಿ ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದನ್ನು ಮಧುಜಿ ಅವರು ತಮ್ಮ ಸಂದರ್ಶನದಲ್ಲಿ ತಿಳಿಸಿದರು. 12 ಸೆಪ್ಟೆಂಬರ್ 2025 ರಂದು ಟೀಮ್ ದ ಇನ್ಕ್ಲೂಷನ್ ಮೂವ್ಮೆಂಟ್ ತಂಡದ ಸ್ವಯಂ ಸೇವಕರ ಸಹಕಾರದೊಂದಿಗೆ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳನ್ನು ಬೆಂಗಳೂರಿನಲ್ಲಿರುವ ಸಂಗೀತದ ವಸ್ತು ಸಂಗ್ರಹಾಲಯಕ್ಕೆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಕರೆದೊಯ್ಯಲಾಗಿತ್ತು. ಈ ಸಂವಾದಾತ್ಮಕ ವಸ್ತು ಸಂಗ್ರಹಾಲಯದಲ್ಲಿ ವಿದ್ಯಾರ್ಥಿಗಳು ವಾದ್ಯಗಳನ್ನು ನುಡಿಸುತ್ತಾ, ಶಬ್ದದ ಉದ್ಯಾನವನವನ್ನು ಸಂತೋಷಿಸುತ್ತಾ ಪ್ರಪಂಚದ ಶ್ರೀಮಂತ ಸಂಗೀತ ಪರಂಪರೆಯನ್ನು ಅನುಭವಿಸಿದರು. ಭಾರತೀಯ ಸಂಗೀತದ ವೈವಿಧ್ಯತೆಯನ್ನು ಅನ್ವೇಷಿಸುವ ಈ ಪ್ರೇರಣಾದಾಯಕ ಅನುಭವವು ಎಲ್ಲರಿಗೂ ಮರೆಯಲಾಗದ ಸಂತೋಷ ಹಾಗೂ ನೆನಪುಗಳನ್ನು ನೀಡಿದೆ. ಈ ಮರೆಯಲಾಗದ ಅನುಭವವನ್ನು ನೀಡಿದ ಟೀಮ್ ತಂಡಕ್ಕೆ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 14 ಸೆಪ್ಟೆಂಬರ್ 2025 ರಂದು ಬೆಂಗಳೂರಿನ ಜಯನಗರದ ಯುವಕ ಸಂಘದಲ್ಲಿ ಹೆಗಲು ಒಂದು ಮಾನವೀಯ ಪಯಣ ಎಂಬ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಲು ಮಿತ್ರ ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲೇಪುರಂ ವೆಂಕಟೇಶ್, ಶ್ರೀ ಟಿ. ಎಸ್. ನಾಗಾಭರಣ, ಶ್ರೀ ರವೀಂದ್ರ ಭಟ್ ಹಾಗೂ ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ಆಗಮಿಸಿದ್ದರು. ಪದ್ಮಶ್ರೀ ವಿಜೇತರಾದ ಡಾಕ್ಟರ್ ಎಂ. ಕೆ. ಶ್ರೀಧರ್ ಅವರಿಗೆ ನೆರಳಿನಂತೆ ಸದಾ ಜೊತೆಯಾಗಿರುವ ಶ್ರೀ ನರಸಿಂಹ ಅವರ 40 ವರ್ಷಗಳ ಶ್ರೀಧರ್ ಅವರೊಂದಿಗಿನ ಪಯಣದ ಬಗ್ಗೆ ಲೇಖಕಿ ಶ್ರೀಮತಿ ಭಾರತಿ ಹೆಗಡೆ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಕಾರ್ಯಕ್ರಮದ ಅಭಿನಂದನಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಚೇತನರಿಗೆ ಸಹಕಾರ ನೀಡುತ್ತಿರುವ 5 ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಕಳೆದ 15 ವರ್ಷಗಳಿಂದ ಸ್ವಯಂ ಸೇವಕರಾಗಿರುವ ಶ್ರೀಮತಿ ಶಾರದಾ ಅವರ ಕಾರ್ಯವನ್ನು ಗುರುತಿಸಿ ಅಭಿನಂದಿಸಲಾಯಿತು. ಇಂತಹ ಅದ್ಭುತವಾದ ಪುಸ್ತಕವನ್ನು ರಚಿಸಿದ್ದಕ್ಕಾಗಿ ಶ್ರೀಮತಿ ಭಾರತಿ ಹೆಗಡೆ ಅವರಿಗೆ ಹಾಗೂ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. 19 ಸೆಪ್ಟೆಂಬರ್ 2025 ರಂದು ಆಕ್ಸೆಂಚರ್ ತಂಡವು ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ, ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಶಶೀಲ, ಸಂವೇದನಾಶೀಲ ಹಾಗೂ ಮನೋರಂಜನಾತ್ಮಕ ಆಟಗಳೊಂದಿಗೆ ತೊಡಗಿಸಿಕೊಂಡರು. ಬಳಿಕ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ, ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಂಡವು ವಿದ್ಯಾರ್ಥಿಗಳೆಲ್ಲರಿಗೂ ಬೆನ್ನಿಗೆ ಧರಿಸುವ ಚೀಲಗಳನ್ನು ನೀಡಿದರು. ಈ ದಿನವು ಕಲಿಕೆ, ಮನೋರಂಜನೆ ಹಾಗೂ ಸಂಪರ್ಕಭರಿತವಾದ ಒಂದು ಅರ್ಥಪೂರ್ಣ ದಿನವಾಗಿತ್ತು. 26 ಸೆಪ್ಟೆಂಬರ್ 2025 ರಂದು ಟಚ್ವುಡ್ ಮಲ್ಟಿಸ್ಪೆಷಾಲಿಟಿ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ನ ವೈದ್ಯರು ಹಾಗೂ ದಾದಿಯರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ, ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಿಗೆ ರಕ್ತದೊತ್ತಡದ ಪರೀಕ್ಷೆ, ಬೋನ್ ಡೆನ್ಸಿಟಿ, ರಕ್ತ ಪರೀಕ್ಷೆ ಮುಂತಾದ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದರು. ಈ ಆರೋಗ್ಯ ಪರೀಕ್ಷೆಗೆ ಸಹಕರಿಸಿದ ಟಚ್ವುಡ್ ತಂಡದ ಆರೈಕೆ ಹಾಗೂ ಬದ್ಧತೆಗೆ ಮಿತ್ರ ಜ್ಯೋತಿ ಕುಟುಂಬವು ಸದಾ ಆಭಾರಿಯಾಗಿರುತ್ತದೆ. 30 ಸೆಪ್ಟೆಂಬರ್ 2025 ರಂದು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ಕೂಡಿ ಆಯುಧ ಪೂಜೆಯನ್ನು ಆಚರಿಸಿದರು. ಸಿಬ್ಬಂದಿಗಳಾದ ಮಮತಾ, ಕಲ್ಯಾಣ್, ಗುರುವಾರ ಹಾಗೂ ಸೂರಜ್ ಅವರು ಕಂಪ್ಯೂಟರ್ಗಳು, ಬ್ರೈಲ್ ಯಂತ್ರಗಳು ಹಾಗೂ ವಾಹನಗಳೆಲ್ಲದಕ್ಕೂ ಪೂಜೆ ಮಾಡಿದರು. ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ದೇವರನ್ನು ಸ್ತುತಿಸಿ ದೇವರ ಆಶೀರ್ವಾದವನ್ನು ಪಡೆದರು. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ NIEPVD